ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಸೊ ಇದರ ಮೂಲ ರೂವಾರಿ ಸೊ ನಮ್ಮ ಶ್ರೀ ಸಂದರ್ಗೆ ಥ್ಯಾಂಕ್ ಯು. ಹಾಗೇನೆ ಹೌ ಟು ಹ್ಯಾಂಡಲ್ ಎವರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಬ್ಜೆಕ್ಷನ್ಸ್. ನೀವು ಯಾವ ರೀತಿ ಇದನ್ನ ರೀಸಾಲ್ವ್ ಮಾಡ್ಕೋತೀರಾ, ಯಾವ ರೀತಿ ನೀವು ಇದನ್ನ ಹ್ಯಾಂಡಲ್ ಮಾಡ್ಕೋತೀರಾ, ಇದಕ್ಕೆ ಯಾವ ರೀತಿ ನೀವು ಸೊಲ್ಯೂಷನ್ಸ್ ಅನ್ನ ಕೊಡ್ತೀರಾ ಅಲ್ವಾ. ಸೊ ಹಾಗಾಗಿ ಆದಷ್ಟು ನಿಮ್ಗೆ ಕನ್ನಡದ ಕೇಳಕ್ ಇಷ್ಟಪಡ್ತೀನಿ, ನಂಗೆ ಕನ್ನಡ ತುಂಬಾ ಇಷ್ಟ. ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎವ್ರಿ ಒನ್ ಹ್ಯಾಸ್ ದಿ ಸೇಮ್ ಆಪರ್ಚುನಿಟಿ ಟು ಬಿ ಸಕ್ಸಸ್ಫುಲ್. ಎಲ್ರಿಗೂ ಒಂದೇ ಅವಕಾಶ ಕೊಡುತ್ತೆ ಕಂಪನಿ, ಎಲ್ರಿಗೂ ಸೇಮ್ ಅವಕಾಶ ಕೊಡುತ್ತೆ. ನಳಿನಿ ಮೇಡಮ್ಗೆ ಅಥವಾ ಪ್ರಿಯಾ ಮೇಡಮ್ಗೆ ಸಪರೇಟ್ ಅವಕಾಶ, ಬೇರೆ ಟಾಪಿಕ್, ಬೇರೆ ಪ್ಲಾನು ಅಥವಾ ಬೇರೆ ಪ್ರೋಟೋನ್ ಕೊಡುತ್ತಾ? ಇಲ್ಲ, ಎಲ್ಲರಿಗೂ ಸೇಮ್ ಅವಕಾಶ ಕೊಡುತ್ತೆ. ನಾವು ಅದನ್ನ ಯಾವ ರೀತಿ ಸದುಪಯೋಗ ಮಾಡ್ಕೊಂಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಸಕ್ಸಸ್ ರೇಷಿಯೋ. ನೋಡೋಣ, ಜಾನಿಗೆ ಇದೀನಿ, ಆದಾಗ ಮಾಡೋಣ, ಇಷ್ಟಪಟ್ಟ ಮಾಡೋಣ, ಬಿಡಿ ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ಮಾಡಕ್ಕಾಗುತ್ತೆ. ನೀವು ಅವತ್ತು ಅಂದ್ರಲ್ಲ ಸರ್ ಕೇಶವ್ ಸರ್, ನೀವು ತಿಂಗೊಂದು ರ್ಯಾಂಕ್ ಮಾಡೋದಲ್ಲ, ಮಾಡ್ಕೋತೀನಿ ಬಿಡಿ. ವರ್ಷಕ್ಕೊಂದು ರ್ಯಾಂಕ್ ಹೇಳಿರಲ್ಲ, 18 ವರ್ಷಕ್ಕೆ 18 ರ್ಯಾಂಕ್ ಮಾಡ್ತೀನಿ ಅಷ್ಟೇ, ಮಾಡಿ, ಯಾರು ಬೇಡ ಅಲ್ವಾ. ಸೊ ಹಾಗೇನೆ ಟೆಲ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್. 12 ತರದ ಕ್ವಶನ್ಸ್ಗಳು, 12 ತರದ ಪ್ರಶ್ನೆಗಳು ನಿಮ್ಮ ಹತ್ರ ಉದ್ಭವಿಸುತ್ತೆ. ಅವುಗಳು ಯಾವುವು ಅಂತ ನೀವು ಗಮನಿಸ್ಕೊಳ್ಳೋದಾದ್ರೆ, ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆಯಲ್ಲ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಹೇಳ್ತೀವಲ್ಲ, ಇದು ಲೀಗಲ್ ಅಥವಾ ಇಲ್ಲೀಗಲ್ ಅಂತ ಕೇಳ್ತಾರೆ. ಒಂದನೇ ಕ್ವಶನ್. ಎರಡನೇ ಕ್ವಶನ್ಸ್, ವೈ ವಿ ಸ್ಟಾರ್ ಪ್ರಾಡಕ್ಟ್ ಆರ್ ನಾಟ್ ಅವೈಲೇಬಲ್ ಇನ್ ಮೆಡಿಕಲ್ ಶಾಪ್ ಆರ್ ರಿಟೇಲ್ ಶಾಪ್. ಮೆಡಿಕಲ್ ಶಾಪ್ ಅಥವಾ ರಿಟೇಲ್ ಶಾಪ್ ಅಲ್ಲಿ ಯಾಕೆ ಒಂದು ವಿ ಸ್ಟಾರ್ ವೆಲ್ನೆಸ್ ನ ಪ್ರಾಡಕ್ಟ್ಗಳು ಸಿಗೋದಿಲ್ಲ? ಹಾಗೇನೆ ವೈ ವಿ ಸ್ಟಾರ್ ಪ್ರಾಡಕ್ಟ್ ಕಾಸ್ಟ್ಲಿ ಅಂತ. ಸೊ ಯಾಕೆ ಈ ಒಂದು ವಿ ಸ್ಟಾರ್ ವೆಲ್ನೆಸ್ ಇರ್ತಕ್ಕಂಥ ಪ್ರಾಡಕ್ಟ್ಗಳು ತುಂಬಾ ಕಾಸ್ಟ್ಲಿ ಅಂತ ಅನ್ನೋದಾದ್ರೆ, ಏನಕ್ಕೆ ನಿಮ್ಮ ತುಂಬಾ ಕಾಸ್ಟ್ಲಿ ಸರ್, ಸ್ವಲ್ಪ ಕಮ್ಮಿ ತಗೊಳ್ತಿದೆ ಅನ್ನೋಂತರಿಗೆ ಏನ್ ಆನ್ಸರ್ ಹೇಳಬೇಕು? ದಿಸ್ ಈಸ್ ಚಾಯ್ಸ್ ಸಿಸ್ಟಮ್ ಸರ್ ಅಥವಾ ಸ್ಕೀಮಾ ಅಂತ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂದ್ರೆ, ವಾಟ್ ಹ್ಯಾಪನ್ ಇಸ್ ಕಂಪನೀಸ್ ಕ್ಲೋಸ್. ಅಕಸ್ಮಾತ್ ಕಂಪನಿ ಕ್ಲೋಸ್ ಆದ್ರೆ ಏನ್ ಸರ್? ಹಾಗೇನೆ ನೆಕ್ಸ್ಟ್ ಕ್ವಶನ್ಸ್, ನೀವು ಆರ್ ಯು ಡಾಕ್ಟರ್, ನೀವು ಡಾಕ್ಟರ್ ಅಂತ ಕೇಳ್ತಾರೆ. ಐ ಹ್ಯಾವ್ ನೋ ಮನಿ, ಐ ಹ್ಯಾವ್ ನೋ ಟೈಮ್ಸ್ ಅಂತ, ಟೈಮ್ ಇಲ್ಲ ಮತ್ತು ದುಡ್ಡಿಲ್ಲ. ಇಫ್ ಎನಿಥಿಂಗ್ ಗೋಸ್ ಟು ರಾಂಗ್ ಬೈ ಯೂಸಿಂಗ್ ಅವರ್ ಪ್ರಾಡಕ್ಟ್ಸ್, ಈ ಒಂದು ಪ್ರಾಡಕ್ಟ್ ತಗೊಂಡ್ರೆ ಏನಾದ್ರು ಅದೇ ಪರಿಣಾಮಗಳಾಗ್ತಾವ? ಹೌ ಯುವರ್ ಕಂಪನಿ ಡಿಸ್ಟ್ರಿಬ್ಯೂಟ್ ಟು ಪೇಔಟ್ ಯೂಸ್ ಟು ಪೀಪಲ್, ಅಂದ್ರೆ ಯಾವ ರೀತಿ ಕಂಪನಿ ಇವು ಪ್ರತಿಯೊಬ್ಬರಿಗೆ ಇಷ್ಟೊಂದು ಲಕ್ಷ ಕೊಡ್ತಾರೆ. ಮೊನ್ನೆ ಯಾರು ಕೇಶವಮೂರ್ತಿ ಅವರಿಗೆ 8,20,000 ಅಂತ ಕೊಟ್ಟರು, ಅದ್ ಹೆಂಗ್ ಕೊಡ್ತಾರೆ? ಅದ್ ಹೆಂಗ್ ಸಾಧ್ಯ? ಅದ್ಯಾರ ತರ ಕೊಡ್ತಾರೆ? ಒಂದ್ ಸಿಂಗಲ್ ಸಿಕ್ಕಿ ಕೊಡ್ತಾರೆ? ಎಷ್ಟೋ ಜನ ನನ್ನ ಇವತ್ತು ಹೇಳಿದ್ರು, ಸರ್ ನಿಜನಾ ದುಡ್ಡು ಬಂತ, ಅಷ್ಟು ಬಂತ, ಹೆಂಗ್ ಕೊಟ್ರು ಸರ್ ಒಂದು ಚೆಕ್ ಅಲ್ಲಿ ಅಥವಾ ಅರ್ಧ ಕೊಟ್ರ ಅಂದ್ರು. ಹಾಗೆ ನೆಕ್ಸ್ಟ್ ಅನ್ನೊಂದು ಕ್ವಶನ್ಸ್, ಹೌ ಡು ವಿ ಬಿಲೀವ್ ಇಫ್ ಯುವರ್ ಕಂಪನಿ ಪ್ರಾಡಕ್ಟ್ಸ್ ಆರ್ ಗುಡ್ ಅಂಡ್ ಹ್ಯಾಸ್ ಎ ನೋ ಸೈಡ್ ಎಫೆಕ್ಟ್ಸ್. ಹಾಗೆ ನೆಕ್ಸ್ಟ್ 12 ಕ್ವಶನ್ಸ್, ದೇರ್ ಆರ್ ಮೆನಿ ಕಂಪನೀಸ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇದಾವೆ, ಅಂದ್ರೆ ತುಂಬಾ ಕಂಪನಿಗಳಿದಾವೆ, ಅದರಲ್ಲಿ ನಿಮ್ಮ ಕಂಪನಿ ಏನ್ ಸ್ಪೆಷಲ್ ಏನು ಅಂತ, ಸ್ಪೆಷಲ್ ಯಾಕೆ ನಿಮ್ ಕಂಪ್ನಿಗೆ ಯಾಕೆ ನಾನು ಜನ ಹೇಳ್ಬೇಕು ಅನ್ನೋಂಥ ಉತ್ತರಗಳಿಗೆ ಹೇಳಿದ್ರೆ ಒಂದ್ ಕಡೆಯಿಂದ ಬರ್ತೇನೆ. ಫಸ್ಟ್ ಬರ್ಕೊಳ್ಳಿ, ನೀವು ಎಲ್ಲಿ ತನಕ ಬರ್ಕೊಳ್ಳಲ್ಲ ಅಲ್ಲಿ ತನಕ ವಿದ್ಯೆ ಬರಲ್ಲ. ನಾನ್ ವಿಶ್ವೇಶ್ವರ ತುಂಡು ನನಗೆಲ್ಲ ಗೊತ್ತಿದೆ ಅಂದ್ರೆ ನಿಮ್ಮ ಮೂರ್ಖತನ. ಬರ್ಕೊಂಡ್ರೆ ನಿಮ್ಮ ತಲೆಯೊಳಗೆ ಇರುತ್ತೆ, ಯಾವ ತರ ಬರ್ಕೊಂಡಿದ್ದು ನಿಮ್ಮ ತಲೆಯೊಳಗೆ ಇದ್ದಿದ್ರೆ ಅದು ಇಷ್ಟಕ್ಕೆ ನಿಮ್ದು ಒಂದು 18-20 ರ್ಯಾಂಕ್ ಆಗ್ಬೇಕಿರಲ್ಲ, ಮತ್ತೆ ಯಾಕಾಗಿಲ್ಲ ಅಲ್ವಾ? ಸೊ ಬರ್ಕೊಳ್ಳೋಂತ ಅಭ್ಯಾಸನ ಮಾಡ್ಕೊಳ್ಳಿ. ಯಾರೇ ಹೇಳಿ ಬರ್ಕೊಳ್ಳಿ, ನಾನು ಯಾರೇ ಬರ್ಲಿ, ಅಬ್ಜೆಕ್ಷನ್ ಬಂದಾಗ ಒಂದ್ ಟಾಪಿಕ್ ತಗೊಂಡಾಗ ಅಬ್ಜೆಕ್ಷನ್ ಬಂದಾಗ ಇವ್ರು ಹೆಂಗ್ ಹೇಳಿದ್ರು, ಈ ಟಾಪಿಕ್ ಇವ್ರು ಹೆಂಗ್ ಹೇಳಿದ್ರು, ಸಂತೋಷ್ ಸರ್ ಹೇಳಿದ್ರು ಅಥವಾ ಇನ್ನೊಬ್ರು ಹೆಂಗ್ ಹೇಳಿದ್ರು, ಈ ತರ ಒಬ್ಬೊಬ್ರು ಕಲೆನ ಕಲೆಕ್ಟ್ ಮಾಡ್ಕೊಂಡು ನಾನು ಅದನ್ನ ಅಭ್ಯಾಸ ಮಾಡ್ತಾ ಬಂದೆ. ಹಿಂಗ್ ಹೇಳ್ಬೇಕಾ, ಇದು ಹಿಂಗ್ ಹೇಳ್ಬೇಕಾ ಅಂತ. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಈಸ್ ಎ ಲೀಗಲ್ ಬಿಸ್ನೆಸ್. ಹೌದು, ಘಂಟಾಘೋಷವಾಗಿ ನೀವು ಹೆಮ್ಮೆಯಿಂದ ಹೇಳುವಂತ ಅವಕಾಶ ಇವತ್ತು ಸಿಕ್ಕಿದೆ ನಮ್ಗೆ. ಯಾಕೆಂದ್ರೆ ನಮ್ದು ಲೀಗಲ್ ಬಿಸ್ನೆಸ್. ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಇರ್ಬೋದು, ಇದಕ್ಕೆ ಘಂಟಾಘೋಷವಾಗಿ ನಮ್ಮ ಪ್ರೋಟನ ನಮ್ಮಲ್ಲಿ ಕಂಪ್ನಿಗೆ ಇರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟೇಶನ್ ಪರಿಶೀಲನೆ ಮಾಡಿ ಇದು ಸರಿ ಇದೆ, ಇದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಮುಂದೆ ಏನು ಸಮಸ್ಯೆ ಆಗಲ್ಲ, ಜನಗಳ ಒಂದು ವ್ಯಾವಹಾರಿಕವಾಗಿ ಏನು ಸಮಸ್ಯೆ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಕಂಪ್ನಿ ಮುಂದುವರಿಸಬಹುದು ಅಂತ ಅನ್ನೋದನ್ನ ಸುಮಾರು ಎನ್ಒಸಿನ ಕಂಪ್ನಿಗೆ ಇವತ್ತು ಎಲ್ಲ ಸಂಸ್ಥೆಗಳು, ಎಲ್ಲ ಸರ್ಕಾರಿ ಸಂಸ್ಥೆಗಳು ಇವತ್ತು
ಕೊಟ್ಟಿದೆ. ಪ್ರತಿಯೊಂದು ಪ್ರಾಡಕ್ಟ್ಗಳು ಬರ್ಬೇಕಾದ್ರೆ ಎಚ್ ಬರ್ಬೇಕಾದ್ರೆ ಪ್ರತಿಯೊಂದು ಸ್ಯಾಂಪಲ್ ಟೆಸ್ಟ್ ಆಗಿ ಎಚ್ ಬರುತ್ತೆ ಹೌದಾ. ಸೊ ಹಾಗಾಗಿ ಇದು ಜನಗಳ ಆರೋಗ್ಯ ದೃಷ್ಟಿಯಿಂದ ಕೆಲಸ ಮಾಡೋದ್ರಿಂದ ಜನಗಳಿಗೆ ಏನು ಸಮಸ್ಯೆ ಆಗಬಾರದು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಕಂಪ್ನಿಗೆ ಲೀಗಲ್ ಆಗಿ ಇದೆ ಕಂಪನಿಗೆ ಬೇಕಾದಂತ ಎಲ್ಲಾ ಒಂದು ಡಾಕ್ಯುಮೆಂಟೇಶನ್ ಅಡ್ವಾನ್ಸ್ ಆಗಿ 30-40 ವರ್ಷಕ್ಕೆ ಬೇಕಾದಂತ ಎಲ್ಲ ಅಡ್ವಾನ್ಸ್ ಅನ್ನ ಇವತ್ತು ಕಂಪ್ನಿ ಇವತ್ತು ಮಾಡಿಟ್ಕೊಂಡಿದೆ. ನಾವು ಎದುರುವಂತ ಅವಶ್ಯಕತೆ ಇಲ್ಲ. ಓಕೆನಾ. ಅದಕ್ಕೆ ಈ ಒಂದು ಈಗ ಪ್ರತಿಯೊಂದು ಸಂಘ ಇರ್ತದೆ, ಪ್ರತಿಯೊಂದಕ್ಕೂ ನಮ್ಮ ಸಂಘದ ಹೋರಾಟ ಇರುತ್ತೆ. ಆ ಸಂಘ ಅಂತ ಈ ಸಂಘಟನೆ ಅಂತ ಇರುತ್ತೆ ಅಲ್ವಾ. ಹಾಗೇನೆ ನಮ್ಮ MLM ಇದೆಯಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೆಯಲ್ಲ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಇದೆಯಲ್ಲ, ಇದಕ್ಕೂ ಭಾರತ ಸರ್ಕಾರ ಒಬ್ಬ ಮಿನಿಸ್ಟರ್ನ ನೇಮಕ ಮಾಡಿದೆ. ಅವರಷ್ಟು ಸೊ ಪಿಯೂಷ್ ಗೋಯಲ್ ಅಂತ ಇದ್ರು ಮುಂಚೆ, ಸೊ ಇವಾಗಿನ ಮುಂದುವರೆದಿಲ್ಲ. ಸೊ ಹಾಗೇನೆ ಇವರು ಈ ಒಂದು ಇಂಡಸ್ಟ್ರಿಗೆ, ಇದು ಇಂಡಸ್ಟ್ರಿ ಹೇಗಿದೆ ಅಂದ್ರೆ ಮುಂದೆ ಇಡೀ ಜಗತ್ನೇ ಹಾಳುವಂತ ಮತ್ ಜೊತೆಗೆ ಭವಿಷ್ಯದಲ್ಲಿ ಪ್ರತಿಯೊಬ್ಬನು ಒಂದು ಒಳ್ಳೆ ವೇದಿಕೆ ತರಂತದಿರ್ಬೋದು, ಶಾರ್ಟ್ ಟೈಮ್ ಅಲ್ಲಿ ಹೆಚ್ಚು ಆದಾಯ ಗಳಿಸದಿರ್ಬೋದು, ಹಾಗೆ ನೇರ ಮಾರುಕಟ್ಟೆಯಿಂದ ಜನಗಳಿಗೆ ಲಾಭಾಂಶ ಜಾಸ್ತಿ ಇರೋದ್ರಿಂದ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗೋದ್ರಿಂದ, ಜೊತೆಗೆ ಜನಗಳ ಆದಾಯದ ಜೊತೆಗೆ ಆರೋಗ್ಯನೂ ಸಹ ಇಲ್ಲಿ ಸುಧಾರಣೆ ಆಗ್ತದೆ. ಎಲ್ಲಾ ಕಡೆ ಎಲ್ಲಾ ಸರ್ಕಾರಗಳು ಇವತ್ತು ಉದ್ಯೋಗನ ಕೊಡಕ್ಕಾಗಲ್ಲ, ಎಲ್ಲ ಕಡೆ ಆರೋಗ್ಯ ಕೊಡಕ್ಕಾಗಲ್ಲ. ಹಾಗಾಗಿ ಇಂಥ ಇಂಡಸ್ಟ್ರಿಗಳನ್ನ ನಾವು ಇನ್ನೂ ಉನ್ನತೀಕರಿಸಬೇಕು, ಅವ್ರನ್ನ ಒಂದ್ ಒಳ್ಳೆ ಮಟ್ಟ ತರಬೇಕು, ಇವ್ರಿಗೆ ಗೌರವ ಕೊಡ್ಬೇಕು, ಇವ್ರನ್ನ ಒಂದ್ ಒಳ್ಳೆ ಮಟ್ಟ ತಂದ ಜೊತೆಗೆ ಇವ್ರಿಗೆ ಬೇಕಾದ ಸವಲತ್ತುಗಳನ್ನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿಕೊಂಡ್ರಿ. ಇನ್ ಕೇವಲ 5 ವರ್ಷ ವೇಟ್ ಮಾಡಿ. ಸೊ ಇಂಥ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಂತರಿಗೆ ತುಂಬಾ ಸವಲತ್ತನ್ನ ಕೊಡಕ್ಕೆ ಆಲ್ರೆಡಿ ಚಿಂತನೆ ಮಾಡ್ತಾ ಇದೆ. ಇಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳಿಗಿರ್ಬೋದು, ಇಲ್ಲಿ ಮಾಡೋ ವ್ಯಕ್ತಿಗಳಿಗೆ ಸೊ ಧನ ಸಹಾಯ ಮಾಡೋದಿರ್ಬೋದು ಅಥವಾ ಲೋನ್ ಅಪ್ಲೈ ಇರ್ಬೋದು, ಮಕ್ಕಳ ಎಜುಕೇಶನ್ ಇರ್ಬೋದು, ಇಂಥವಕ್ಕೆಲ್ಲ ಚಿಂತನೆ ಮಾಡ್ತಾ ಇದೆ ಅಂತ ಆಲ್ರೆಡಿ ಕೇಳಿದೀನಿ. ಸೊ ಹಾಗಾಗಿ ಮುಂದೆ ಇನ್ನೂ ಹಲವಾರು ಶಿಕ್ಷಣ ಮುಖಾಂತರ ಈ ಒಂದು ಕಂಪ್ನಿಗೆ ಅಥವಾ ಈ ಒಂದು ಇಂಡಸ್ಟ್ರಿ ಬರ್ಲಿಕ್ಕೆ ಅವಕಾಶ ಆಗ್ತದೆ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರ್ಬೋದು ಎಷ್ಟೋ ಈಗ MBA ಮಾಡತ್ತೆ ಸ್ಟೂಡೆಂಟ್ ಗಮನಿಸ್ಕೊಂಡಿರ್ಬೋದು. ಸಾಮಾನ್ಯ ನೋಡಿ ಮನೆ ಹತ್ರ ಬರ್ತಾರೆ, ಅಂಕಲ್ ಸರ್ ಈ ಒಂದು ಪ್ರಾಡಕ್ಟ್ ತಗೊಳ್ಳಿ, ನಂಗೆ ಪಾಯಿಂಟ್ ಸಿಗುತ್ತೆ ಅಂತ ಅಲ್ವಾ. ಸೊ ಹಾಗೇನೆ ಅವರೆಲ್ಲ ಇದಕ್ಕೊಂದು MBA ಮಾಡತ್ತೆ ಇರ್ಬೋದು, ಯಾರಿರ್ಬೋದು, ಅವ್ರಿಗೆ ಆಲ್ರೆಡಿ ಒಂದು ಸೆಷನ್ ಇದೆ. ಹಾಗೇನೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಲ್ಲೊಂದು MBA ನಲ್ಲಿ ಒಂದು ಸೆಷನ್ ಇದೆ. ಸೊ ಹಾಗಾಗಿ ಇಂಥ ಇಂಡಸ್ಟ್ರಿಗಳಲ್ಲಿ ನೀವು ಬೆಳೆದು ಬರ್ಬೇಕು ಅಂದ್ರೆ ಆಡಿನ ನಂತರ ಸಮೀಕ್ಷೆ ಇದೆ. ಡೆಲ್ಲಿನಲ್ಲಿ 3 ವರ್ಷದ ಕೋರ್ಸು, 3 ವರ್ಷದ ಕೋರ್ಸಿಗೆ ಪ್ರತಿ ವರ್ಷ 3 ಲಕ್ಷದಂಗೆ 9 ಲಕ್ಷ ಆಗುತ್ತೆ. 9 ಲಕ್ಷನ ಕೊಟ್ಟು ಕಲ್ತು ಬರ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಇದ್ರ ಬಗ್ಗೆ ಅಷ್ಟು ಜ್ಞಾನ ಬೇಕು ಅಂದ್ರೆ ಅಷ್ಟು ಕಲ್ತು ಬರ್ಬೇಕು. ಯಾಕೆಂದ್ರೆ ಮುಂದೆ ಇಡೀ ಜಗತ್ನ ಹಾಡ್ತಕ್ಕಂಥ ಯಾವಾರ ಒಂದು ಇಂಡಸ್ಟ್ರಿ ಇದ್ರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮಾತ್ರ ಸಾಧ್ಯ. ಯಾಕೆಂದ್ರೆ ಇಡೀ ಜಗತ್ನಲ್ಲಿ ಜೊತೆಗೆ ಸಮಕಾಲೀನವಾಗಿ ಒಂದು ಸರ್ವೆ ಮಾಡೋ ಪ್ರಕಾರ, ನಾನ್ ನೋಡಿದ ಮಟ್ಟಿಗೆ, ನಾನು ತಿಳ್ಕೊಂಡ ಮಟ್ಟಿಗೆ, ಜಾಗತಿಕವಾಗಿ ಅಧ್ಯಯನ ಮಾಡೋ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ನಾ ಹೇಳ್ತೀನಿ ಕೇಳಿ, ಇಡೀ ಜಗತ್ನಲ್ಲಿ 2 ಜನ ಮಾತ್ರ ಹೊಡಿತಾರೆ. ಗೊತ್ತಾ ನಿಮ್ಗೆ? ಒಂದು ಸಮೀಕ್ಷೆ ಆಲ್ರೆಡಿ ಬಂದಿದೆ. ಎಷ್ಟೋ ಜನ ಇವತ್ತು ಬೆಂಗಳೂರಿನ ಎಕ್ಸಾಂಪಲ್ ತಗೊಳ್ಳೋಣ, ಎಷ್ಟೋ ಕಡೆ ಉದ್ಯೋಗಗಳು ಕುಂಠಿತ ಆಗಿ ಎಲ್ಲರೂ ಮನೆಗೆ ಬರ್ತಾ ಇದಾರೆ. ಇವತ್ತು ಉದ್ಯೋಗಗಳು ಕುಂಠಿತ ಆಗಿ ಎಷ್ಟೋ ಜನ ಮನೆಗೆ ಬರ್ತಾ ಇದಾರೆ, ಇವತ್ತು ವಾಪಸ್ ಬರ್ತಾ ಇದಾರೆ. ಎಲ್ಲ ಊರ್ ಖಾಲಿ ಮಾಡ್ತಾ ಇದಾರೆ. ಕೊರೋನಾ ಟೈಮ್ ಹೆಂಗ್ ಬಂತು ಆತರ ಊರನ್ನ ಖಾಲಿ ಮಾಡಂತ ಒಂದು ಸನ್ನಿವೇಶ ಬರ್ತಾ ಇದೆ. ಇಡೀ ಜಗತ್ತಲ್ಲಿ ಉಳಿಯುವಂತದ್ದು ಇಬ್ರೆ. ಯಾವ ರೈತನ ಹತ್ರ ಜಮೀನಿತ್ತು ಅವನು ಕೋಟ್ಯಾಧಿಪತಿ ಆಗ್ತಾನೆ. ಯಾರು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ ಅವನ್ ಮಾತ್ರ ಉಳಿತಾನೆ. ಅದ್ ಬಿಟ್ರೆ ಇನ್ಯಾರಿಗೂ ಉಳಿಗಾಲ ಇಲ್ಲ. ನಮಗೆ ಜೀವನದಲ್ಲಿ ಕಾಂಪಿಟೇಷನ್ ಇಲ್ಲ. ಯಾರು ಕಾಂಪಿಟೇಷನ್ ಇದಾರೆ? ಯಾವ ಟೆಕ್ನಾಲಜಿ ಬಂದ್ರು ಜನಗಳಿಗೆ ಆರೋಗ್ಯಕ್ಕೆ ಚಿಕಿತ್ಸೆ ಬೇಕೇ ಬೇಕು. ಎಲ್ಲಿ ಸಿಗುತ್ತೆ? ಜನಗಳ ಹತ್ರ ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ, ಹೌದಲ್ವಾ? ಸೊ ಹಾಗಾಗಿ ನಾವ್ ಹೆದರುವಂತ ಅವಕಾಶ ಇಲ್ಲ. ಹಾಗಾಗಿ ನಾವ್ ಹೆಮ್ಮೆಯಿಂದ ಹೇಳುತ್ತಿರ್ಬೋದು. ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಗೆ ಮನುಷ್ಯ ಎಲ್ಲಿ ತನಕ ಪ್ರಪಂಚ ಇರ್ತಾನೆ ಅಲ್ಲಿ ತನಕ ನಮ್ಗೆ ಈ ಒಂದು ಕಂಪನಿಗಳು ಇರ್ತವೆ. ನೆಕ್ಸ್ಟ್ ಸರ್, ನಿಮ್ ಪ್ರಾಡಕ್ಟ್ಗಳು ಯಾಕೆ ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ಡಿಜಿಟಲ್ ಶಾಪ್ ಅಲ್ಲಿ ಸಿಗಲ್ಲ ಸರ್? ನಮ್ಮ ಶೆಟ್ಟರ್ ಅಂಗಡಿ ಹೋಗ್ಬಿಟ್ರೆ ಸಾಕು, ಅಲ್ಲಿ ಸಿಗೋದು ಎಲ್ಲ ಐಟಮ್ ಸಿಗೋದು. ನಿಮ್ ಐಟಮ್ ಸಿಕ್ಕಿರೋ ಭಾರಿ ಚೆನ್ನಾಗಿರುತ್ತೆ ಸರ್, ಎಲ್ಲ ಒಂದೇ ಕಡೆ ಆಗ್ಬಿಡೋದು ಅಂತಂತಾರೆ. ನೋಡಿ, ಯಾವ್ದೋ ಒಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು ವಸ್ತು ಇರ್ಬೋದು, ಅವನಿಗೆ ಯಾವ ವಸ್ತುವಿನಿಂದ ಲಾಭ ಜಾಸ್ತಿ ಇರುತ್ತೋ ಅದನ್ನೇ ಅವನು ಪ್ರಮೋಷನ್ ಮಾಡಕ್ ಶುರು ಮಾಡ್ತಾನೆ. ಎಕ್ಸಾಂಪಲ್, ಮೆಡಿಕಲ್ ಶಾಪ್ ಹೋಗ್ತೀರಾ, ಯಾವ್ದೋ ಒಂದು ಕ್ರೀಮ್ ತಗೋತೀರಾ, ಯಾವ್ದೊಂದು ಸಮಸ್ಯೆಗೆ ಕ್ರೀಮ್ ತಗೋತೀರಾ, ಆ ಕ್ರೀಮ್ ಅನ್ನು ಅಪ್ಲೈ ಮಾಡ್ತೀರಾ, ನೆಕ್ಸ್ಟ್ ಮತ್ತೆ ಅದನ್ನ ತೊಗೊಳಕ್ ಹೋದಾಗ ಅದನ್ನ ಕೊಡಲ್ಲ,
ಸೇಮ್ ಇರುತ್ತೆ, ಇನ್ನೊಂದು ಕಂಪ್ನಿ ಕೊಡ್ತಾನೆ ಸರ್ ಸೇಮ್ ಫಾರ್ಮುಲಾ ಬೇರೆ ಕಂಪ್ನಿ ಕೊಡ್ಲಾ ಅಂತಾರೆ. ಯಾಕೆಂದ್ರೆ ಲಾಭನ ನಿರೀಕ್ಷೆ ಮಾಡ್ತಾನೆ ಅವನು. ಅಂದ್ರೆ ಇಲ್ಲಿ ಒಂದು ಅಕಸ್ಮಾತ್ ನಿರೀಕ್ಷೆ ಮಾಡಿದ್ರು, ಅಕಸ್ಮಾತ್ ನಮ್ದೇ ಪ್ರಮೋಷನ್ ಮಾಡಿದ್ರು ಅವನೊಬ್ಬ ಉದ್ದರತಾನೆ. ನಾವ್ ಯಾರು ಇವತ್ತು ಈ ರ್ಯಾಂಕ್ ಬರ್ಲಿಕ್ಕೆ ಆಗಲ್ಲ. ಯಾರು ಇವತ್ತು ಎಕ್ಸಾಂಪಲ್ ಒಂದ್ ಹೇಳೇ ಬರ್ತೀನಿ, ಅಮೃತ್ ಧೋನಿ ಅಂತ ಬರ್ತಿದ್ಯಪ್ಪ. ಅಮೃತ್ ಧೋನಿ ಎಷ್ಟು ಜನ ಕೊಟ್ಟಿದ್ದಾರೆ, ಅವ್ರು ಎಷ್ಟು ಜನ ಜಾಬ್ ಕೊಟ್ಟಿದ್ದಾರೆ, ಎಷ್ಟು ಜನ ಉದ್ಧಾರ ಮಾಡಿದ್ದಾರೆ, ಎಕ್ಸಾಂಪಲ್ ತಾನೆ. ಹಾಗೇನೆ ಒಂದು ಲಾಭಕ್ಕೆ ನೋಡಿದಾಗ ಒಬ್ಬ ವ್ಯಕ್ತಿ ಮಾತ್ರ ಉದ್ದಾರತಾನೆ. ಇಲ್ಲ ಹಂಗಲ್ಲ, ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಜೊತೆಗೆ ದೇಶ ಕಟ್ಟುವಂತ ಕೆಲಸ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ದೇಶಕ್ಕೆ ಎರಡು ಸಮಸ್ಯೆ, ಒಂದು ನಿರುದ್ಯೋಗ, ಒಂದು ಅನಾರೋಗ್ಯ ಸಮಸ್ಯೆ ಇದೆ. ಇಂತ ಒಂದು ಸಮಸ್ಯೆನ ಹೋಗಡಿಸ್ಬೇಕು ಅಂತ ಈ ಒಂದು ಸಮಸ್ಯೆನ ಹುಟ್ಟು ಹಾಕಿರು. ಹಾಗಾಗಿ ಎರಡು ಮುಖದ ಒಂದು ನಾಣ್ಯ ಅಂತ ಹೇಳ್ಬೋದು. ಹಾಗೊಂದು ಅವಕಾಶ ಸಿಗುತ್ತೆ ಇವತ್ತು. ಅದಕ್ಕೋಸ್ಕರ ರಿಟೇಲ್ ಶಾಪಿಗೆ ಇವತ್ತು ಅವಕಾಶನ ಕೊಟ್ಟಿಲ್ಲ. ಓಕೆನಾ. ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸ್ಥಾಪನೆಕ್ಕಿಂತ ಮುಂಚೆ ಒಂದು ಆಕ್ಟ್ ಇದೆ ಫ್ರೆಂಡ್ಸ್, ಒಂದು ಆಕ್ಟ್ ಇದೆ. ಏನ್ ಗೊತ್ತಾ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಒಂದು ಕಂಪ್ನಿ ಒಂದು ವಸ್ತು ಆಚೆ ಬರ್ಬೇಕಾದ್ರೆ ಅವನು ರಿಟೇಲಿಂಗ್ ಅಲ್ಲೇ ಮಾರಬೇಕು ಅಥವಾ ಇ ಕಾಮರ್ಸ್ ಮಾಡ್ಬೇಕು ಅನ್ನೋದು ಯಾವ್ದೇ ಕಾರಣಕ್ಕೂ ಅವಕಾಶ ಕೊಡುದಿಲ್ಲ ಸರ್ಕಾರ. ಯಾಕೆಂದ್ರೆ ಅವನೇನ್ ಮಾಡ್ತಿದ್ದಾನೆ, ಜನಗಳ ಡಿಸ್ಟ್ರಿಬ್ಯೂಟ್ ಮೂಲಕವಾಗಿ ಮಾಡ್ಬೇಕು ಅಥವಾ ಜನಗಳಿಗೆ ತಲುಪಬೇಕಾದ್ರೆ ಒಬ್ಬ ವ್ಯಕ್ತಿ ಮೂಲಕನೇ ಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಸೊ ಹಾಗಾಗಿ ಅಥವಾ ಲಾಸ್ ಆಯ್ತು ಅಂದಾಗ ಅದ ತಕ್ಷಣ ಯಾವ್ದೋ ಮಾರ್ಕೆಟ್ ಕೊಡೋದು ಅಥವಾ ಒಂದು ಕ್ಲಿನಿಕ್ ಕೊಡೋದಿರ್ಬೋದು ಅಥವಾ ಯಾವ್ದೊಂದು ಒಂದು ಒಂದು ರೇಷನ್ ಅಂಗಡಿ ಯಾವ್ದೊಂದು ಕೊಡೋದಿರ್ಬೋದು. ಇಂಥ ಕಡೆ ಕೊಟ್ಟಾಗ ಅವು ಕೊಡಕ್ಕೆ ಅವಕಾಶ ಇವತ್ತು ಕಂಪ್ನಿ ಅಥವಾ ಸರ್ಕಾರ ಇಂಥ ಅವಕಾಶನ ಕೊಡ್ತಾ ಇಲ್ಲ. ನೆಕ್ಸ್ಟ್, ನಿಮ್ಮ ಪ್ರಾಡಕ್ಟ್ ತುಂಬಾ ಕಾಸ್ಟ್ಲಿ ಸರ್, ತುಂಬಾ ಕಾಸ್ಟ್ಲಿ ಸರ್ ಅದು. ಇವು ಸಾರ್ ಏನ್ ಸರ್ ನಿಮ್ ಸರ್ ಹೇಳಿ ಸಾ, ಇಷ್ಟೊಂದು ಕಾಸ್ಟ್ಲಿ ಕೊಡ್ತಾರ ಸಾ, ಚಿಕ್ಕ ಚಿಕ್ಕ ಡಬ್ಬಿ ಮಾಡಿ ಸಾ, ಮಾಡಕ್ ಹೇಳಿ ಸಾ, ಚಿಕ್ಕ ಚಿಕ್ಕ ಡಬ್ಬಿ ₹100 ಸೇವ್ ಮಾಡಿ ಸಾ. ನಮ್ದು ಖಾಲಿ ವಾಸಿ ಆಗ್ಬೇಕು, ವಾಸಿ ಆದಂಗೆ ಇರ್ಬೇಕಾ? ವಾಸಿ ಆದಂಗೆ ಇರ್ಬೇಕು ಅಂದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಬೇಕಾದ್ ಸಿಗುತ್ತೆ, ಮಾರ್ಕೆಟ್ ತುಂಬಾ ಸಿಗ್ತೇವೆ, ಹೌದಲ್ವಾ? ಸೊ ಹಾಗಾಗಿ ನಮ್ದು ಕಾಯಿಲೆಗಳನ್ನ ಬೇರ್ ಸಮೇತವಾಗಿ ಗುಣಮುಖ ಮಾಡೋದ್ ಜೊತೆಗೆ ಅದು ಸೊಲ್ಯೂಷನ್ ಫಸ್ಟ್ ಕೊಡುತ್ತೆ. ಫಸ್ಟ್ ರೂಟ್ ಅಲ್ಲೂ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಇದ್ ಯಾವ ಕಾಯಿಲೆ ಯಾವ ಕಾರಣಕ್ಕೆ ಬಂತು ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ರೂಟ್ ಇಂದ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಇಷ್ಟು ಜನ ನಮ್ಮ ಹತ್ರ ಬಂದಿದ್ದಾರೆ, ಮಂಡಿನ ಸಮಸ್ಯೆ ಇರ್ಬೋದು, ಹಾರ್ಟ್ ಸಮಸ್ಯೆ ಇರ್ಬೋದು, ಅಥವಾ ಅಸ್ತಮ ಇರ್ಬೋದು, ಅಥವಾ ಗೈನಿಕಲ್ ಸಮಸ್ಯೆ ಇರ್ಬೋದು, ನಮ್ಮ ಹತ್ರ ಇವತ್ತಿನವರೆಗೂ ನಮ್ಮ ಹತ್ರ ವಾಪಸ್ ಬಂದಿಲ್ಲ. ಯಾಕೆಲಿ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟಿದೆ ಫ್ರೆಂಡ್ಸ್. ಇವತ್ತು ಲಕ್ಷ ಆಗಂತ ಆಪರೇಷನ್ ಇವತ್ತು ಮಂಡಿ ಚಿಪ್ ಚೇಂಜ್ ಮಾಡ್ಬೇಕಂದ್ರೆ ಆಪರೇಷನ್ಗೆ ಲಕ್ಷದಲ್ಲ ಬರೀ 1,000 ಲಾಸ್ ಮಾಡ್ತಿದೆ ಫ್ರೆಂಡ್ಸ್. ಅವರ ದುಡಿಮೆ ಕಷ್ಟಪಟ್ಟಂತ ದುಡ್ಡನ್ನ ಇವತ್ತು ಉಳಿತಾಯ ಮಾಡ್ತಿದೆ ಫ್ರೆಂಡ್ಸ್. ಯಾವ್ದೋ ಕಷ್ಟಕ್ಕಿರ್ಲಿ, ನಮ್ಮ ಮಗಳು ಮದುವೆಗೆ ಇರ್ಲಿ, ನಮ್ಮ ಮಗನ ಎಜುಕೇಶನ್ ಇರ್ಲಿ, ಮಕ್ಳು ಭವಿಷ್ಯಕ್ಕೆ ಇರ್ಲಿ ಅಂತ ಇಟ್ಟಿದ್ದಂತ ದುಡ್ಡು ಯಾರ್ದು ಕಂಡರ್ ಪಾಲಾಗ್ತಿತ್ತು ಫ್ರೆಂಡ್ಸ್, ಯಾರ್ದು ಕಂಡರ್ ಪಾಲಾಗ್ತಿತ್ತು. ಯಾಕೆಂದ್ರೆ ಎಷ್ಟೋ ಕಡೆ ಸಮೀಕ್ಷೆ ನೋಡಿರ್ಬೋದು, ಎಷ್ಟೋ ಕಡೆ ಟಿವಿ ನಲ್ಲಿ ಇರ್ಬೋದು, ವಾಟ್ಸಪ್ ಬಂದಿರೋದು ನೋಡಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಬಂದಿರೋದು ನೋಡ್ಬೋದು. ಎಷ್ಟೋ ಕಡೆ ಜೀವ ಇಲ್ದಿರೋಂತವ ಒಂದು ಬಾಳಿ ಹಿಡ್ಕೊಂಡು ದುಡ್ಡು ಮಾಡ್ತಾರೆ ಎಷ್ಟೋ ಕಡೆ ಕೇಳಿದ್ವಿ. ಅಂದ್ರೆ ಕಾಯಿಲೆ ಇಲ್ದವರು ಕಾಯಿಲೆನೇ ಕ್ರಿಯೇಟ್ ಮಾಡ್ತಿದ್ರಂತೆ. ನಿಂಗೆ ಕಾಯಿಲೆ ಆಗಿದೆ, ಬೇಗ ಅಡ್ಮಿಟ್ ಮಾಡ್ಕೋ, ಆಪರೇಷನ್ ಮಾಡಿಸ್ಬೇಕು, ಈ ತರ ಎಷ್ಟೋ ಘಟನೆ ಕೇಳ್ತಿದ್ಯಲ್ವಾ? ಸೊ ಹಾಗಾಗಿ ಅವ್ರು ಲೆಕ್ಕ ಹಾಕೊಂಡ್ರೆ. ಜೊತೆಗೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಕಾಸ್ಟ್ಲಿ ಅಂತಿರಲ್ಲ, ಇವತ್ತು ನೀವು ಒಂದು ಸಣ್ಣ ಎಂಜಿಗ್ರಾಮ್ ಅಥವಾ ECG ಮಾಡ್ಸೋಕು ಏನೋ ಒಂದ್ ಕಡೆ ಹೋಗಿ ಕನಿಷ್ಠ ಅಂದ್ರೆ ₹20 ನಿಮ್ಮಲ್ಲಿ ಬರ ಹೇಳ್ತಾರೆ. ₹20 ಇಲ್ಲಿ ಬರಲ್ಲ, ನೀವು ಅಷ್ಟಾಗುತ್ತೆ ಹೆಚ್ಚು ಕಮ್ಮಿ ಅಲ್ವಾ? ಆದ್ರೆ ಸಣ್ಣ ಕಾಯಿಲೆ ಏನು ಇಲ್ಲ, ಬರೀ ಕಾರಣಗಳ ಪತ್ತೆ ಹಚ್ಚಕ್ಕೆ ₹20 ಖರ್ಚು ಮಾಡ್ತಿರಲ್ಲ. ನಾ ಕಾರಣ ಅಲ್ಲ, ಬೇರೆ ಸಮೇತವಾಗಿ ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಇವತ್ತು ಅವಕಾಶ ಕೊಡ್ತಿದ್ದೆ ಮೇಲೆ ಅದ್ ಹೆಂಗ್ ಕಾಸ್ಟ್ಲಿ ಆಗುತ್ತೆ ಫ್ರೆಂಡ್ಸ್? ಇವತ್ತು ಲಕ್ಷ ಆಗೋದನ್ನ, ಇವತ್ತು ಆಪರೇಷನ್ ಲಕ್ಷ ಆಗೋದನ್ನ ಬರೀ 1,000 ವಾಸಿ ಮಾಡ್ತೀವಲ್ಲ, ಇದ್ ಹೆಂಗ್ ಕಾಸ್ಟ್ಲಿ ಆಯ್ತು ಫ್ರೆಂಡ್ಸ್? ಆದ್ರೆ ಇವತ್ತು 4 ಜನಕ್ಕೆ ಒಳ್ಳೇದ್ ಮಾಡ್ತಿದ್ವಲ್ಲ, ಅದು ದುಡ್ಡಿಸ್ಕೊಂಡು ಡಬ್ಬ ಮಾಡ್ತಿರ್ತದ. 4 ಜನ ಜೀವ ಉಳಿಸ್ತಿದೀವಿ. ಎಲ್ಲಾದ್ರೂ ನಮ್ಮನ್ನ ಪಂಚೆ ಕೆಳಗೆ ಬಿಟ್ಟು ಬುದ್ಧಿ ನಮಸ್ಕಾರ ಬುದ್ಧಿ ಅಂತಾರೆ. ಎಷ್ಟೋ ಕಡೆ ಮಕ್ಳಾಗಲ್ಲ ನಿಂಗೆ ಅಂತ ಗಂಟೆಗೋಷ್ಠಿಗೆ ಸೀಲ ಕೊಟ್ಟಿದ್ರು ಡಾಕ್ಟರ್ಗಳು. ಇಲ್ಲಮ್ಮ ನಿಂಗ್ ಮಕ್ಳಾಗಲ್ಲ ಅಂತ ಇರಂತ ದುಡ್ಡನ್ನ ಕಿತ್ಕೊಂಡು ಲಕ್ಷ ಪೀಕೊಂಡು ಇವತ್ತು ಮನೆ ಕಳಿಸಿದ್ರು. ಅಂತ ವ್ಯಕ್ತಿಗಳಿಗೆ ಸಾಂತ್ವನ ಹೇಳಿ, ಭರವಸೆ ಮೂಡಿಸಿ, ಆತ್ಮವಿಶ್ವಾಸದೊಂದಿಗೆ ನಮ್ಮ ಪ್ರಾಡಕ್ಟ್ ಕೊಟ್ಟು ಅವರಿಗೆ ಮಕ್ಳಾಗಿದಾರೆ, ಮಕ್ಳ ಫಲ ಕೊಟ್ಟಿದ್ವಿ. ಎಷ್ಟೋ ಕಡೆ ಯಾರೆಲ್ಲ ಪ್ರಾಡಕ್ಟ್ ಕೊಟ್ಟಲ್ಲ ಅವ್ರ ಪ್ರಾಡಕ್ಟ್ ನ ಕೊಟ್ಟಂತ ವ್ಯಕ್ತಿ, ಮಹಾನ್ ವ್ಯಕ್ತಿನ ಆ ಮಗುವೆ ನಾಮಕರಣ ಮಾಡಿದ್ರೆ. ಸರ್ ನಿಮ್ ಹೆಸರಿರ್ತೀವಿ ಸರ್, ನಿಮ್ಮಿಂದ ಇವತ್ತು ಒಳ್ಳೆ ನಂಗೆ ಫಲ ಕೊಟ್ಟಿರ್ತಾರೆ, ನಮ್ಗೆ ಇಂಪ್ರೂವ್ಮೆಂಟ್ ಇಂದ ತುಂಬಾ ಒಳ್ಳೇದಾಯ್ತಂತ ಆ ವ್ಯಕ್ತಿ ದೇವ್ರ ಪೂಜೆ ಮಾಡ್ತಾನೆ, ಇಲ್ಲಿ ಹೋಗುತ್ತಿಲ್ಲ. ನಮ್ಮಗಳ ಒಂದು ಫೋಟೋನ ಅವರ ಒಂದು ಹೃದಯದಲ್ಲಿ ಇಟ್ಕೊಂಡು ದಿವಸ ನೆನ್ಸ್ಕೊಂಡು ಪೂಜೆ ಮಾಡ್ತಾನ್ರಿ. ಆ ಜೀವ ಇರೋತಕ್ಕೂ ಪೂಜೆ ಮಾಡ್ತಾನೆ ನಮ್ಮನ್ನ. ಎಂತ ಪುಣ್ಯ ಕೆಲಸ ಮಾಡ್ತಿದ್ವಿ, ದೇಶ ಕಂಠವಂತ ಕೆಲಸ ಮಾಡ್ತಿದ್ವಿ.
ದೇವ್ರು ಎಲ್ಲ ಕಡೆ ಬರಕ್ಕಾಗಲ್ಲ. ದೇವ್ರು ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ಹೆಣ್ಣೆ ಸೃಷ್ಟಿ ಮಾಡ್ದ. ದೇವ್ರು ಎಲ್ಲ ಕಡೆ ಬರಕ್ಕಾಗಲ್ಲ ಅಂತ ನಮ್ಮಂತ ಸೃಷ್ಟಿ ಮಾಡ್ದ. ನೀನ್ ಹೋಗು ಹೋಗು. ಇದಕ್ಕೂ ಬರ್ಬೇಕಾರೆ ಒಂದೊಂದು ಕಾರಣ ಇರತ್ರಿ, ಒಂದೊಂದು ಪ್ರೇರಣೆ ಇರುತ್ತೆ, ದೇವ್ರ ಆಜ್ಞೆ ಇರುತ್ತೆ. ಸೊ 4 ಜನಕ್ಕೆ ಇಂಥದ್ ಮೀಟ್ ಮಾಡು, ಇಂಥ ಪ್ರೋಟೀನ್ ಕೊಡು. ಸೊ ಕೊಟ್ಟಾಗ ಎಷ್ಟೋ ಕಡೆ ಡಾಕ್ಟರ್ ಸುತ್ತಿ 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 ನಾನ್ ದುಡ್ಡು ಖರ್ಚು ಮಾಡಕ್ಕೆ ಪರವಾಗಿಲ್ಲ, ಇಷ್ಟು ಖರ್ಚು ಮಾಡ್ತೀನಿ, ಕಾಯಿಲೆ ವಾಸದ ಸಾಕಲ್ಲಪ್ಪ ಅಂತ ಎಷ್ಟೋ ಜನ ಒದ್ದಾಡ್ತಿದ್ದಾರೆ. ಸೊಲ್ಯೂಷನ್ಸ್ ಇಲ್ಲ. ನಮ್ಮಲ್ಲಿ ಸೊಲ್ಯೂಷನ್ಸ್ ಇದೆ. ಜನಗಳ ಹತ್ರ ಪ್ರಾಬ್ಲಮ್ ಇದೆ, ನಮ್ಮ ಹತ್ರ ಸೊಲ್ಯೂಷನ್ಸ್ ಇದೆ. ಅದನ್ನ ಕೊಟ್ಟು ಒಳ್ಳೇದಾದಾಗ ಎಷ್ಟು ತರ ಖುಷಿ ಪಡ್ತಾರ್ರಿ. ಒಬ್ಬ ಒಂದು ಮನೆಯಲ್ಲಿ ಒಂದು ಶುಗರ್ ಅಕಸ್ಮಾತ್ ಸಮಸ್ಯೆ ಆದಾಗ, ಆ ಸಮಸ್ಯೆ ಆಚೆ ಬಂದಾಗ ಅವ್ರನ್ನ ಸ್ವೀಟು ಗೀಟು ಏನೋ ಮಾಡಿದಾಗ ಇವ್ ಬರೀ ನೈವೇದ್ಯ ತಗೋಬೇಕಷ್ಟೇ, ಬರೀ ಮೂಗಲಿ. ಆದ್ರೆ ತಿನ್ನೋ ತರ ಮಾಡ್ತಿದೀವಲ್ರಿ, ಇದ್ ಹೆಂಗ್ ಕಷ್ಟ ಆಯ್ತು. ಡಾಕ್ಟರ್ ಹೇಳ್ತಾನೆ ನೀವ್ ಸಹಾಯ ಮಾಡಿ ತಗೋಬೇಕು ಮಾತ್ರ ಅಂತ. ನಮ್ಮಲ್ಲಿ ಇಷ್ಟು ದಿನ ಮೆಡಿಕಲ್ ಮಾತ್ರ ಬಿಟ್ಟು ನಮ್ದು ಬಿಟ್ಟು ಇವತ್ತು ಯಾವ್ದು ಜಿಲೇಬಿ ಕೊಡಿ, ಯಾವ್ದು ಸ್ವೀಟ್ ಕೊಡಿ ತಿಂತಿದ್ದಾರೆ. ಇದಕ್ಕೆ ಹೇಳೋಣ, ಆಯ್ತರಪ್ಪ ಓಕೆ ಕಾಸ್ಟ್ಲಿ ಅಂದ್ರಲ್ಲ, ಆಯ್ತು. ನಮ್ಮಲ್ಲಿ ಗೈನಿಕೋಪ್ ಬಂದಿದೆಯಲ್ಲ, ಸುಮಾರು 38-40ಕ್ಕಿಂತ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ. ಆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಸೇರಿಸಿ ನಮ್ಗೆ ಹಬ್ಬಬ್ಬ ಅಂದ್ರೆ 1475 ರೂಪಾಯಿ ಇರ್ಬೋದು ಹಬ್ಬಬ್ಬ ಅಲ್ವಾ. ಇದು ಡಿಫರೆನ್ಸ್. ಇದನ್ನೇ ನಮ್ಮ MD ಸರ್ ಸ್ವಲ್ಪ ಲಾಜಿಕ್ ಮಾಡ್ಕೊಂಡು, ಬೇಡ ಕೆಲಸ ಮಾಡೋಣ, ಒಂದೊಂದು ಇಂಗ್ರೀಡಿಯೆಂಟ್ಸ್ನೇ ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಅಂತ ಮಾಡ್ಕೊಂಡು ಒಂದ್ ಡಬ್ಬಿಗೆ 200 ರೂಪಾಯಿ ಅಂತ ಲೆಕ್ಕ ಹಾಕೊಂಡು ಅಕಸ್ಮಾತ್ ಒಂದ್ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಯಾರಿಗೆ ಲಾಸ್ ಆಗೋದು, ಯಾರು ಉದ್ಧಾರ ಆಗ್ತಿತ್ತು? ಎಷ್ಟು ಡಬ್ಬಿ ತಗೋಬೇಕಪ್ಪ ಅಂತ ಅಕಸ್ಮಾತ್ ಅಂದ್ರೆ 9-10 ರೂಪಾಯಿ ಆಗುತ್ತದೆ, ಹೌದಲ್ವಾ. ಸೊ ಹಾಗೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇದು ಕಾಸ್ಟ್ಲಿ ಅಲ್ಲ. ಇನ್ನೊಂದು ಉದಾಹರಣೆ ನೀವು ಕೊಡಕ್ಕೆ ಇಷ್ಟಪಡ್ತೀನಿ, ಅರ್ಥ ಮಾಡ್ಸೋ ಟ್ರೈ ಮಾಡ್ತೀನಂತೆ. ಎಕ್ಸಾಂಪಲ್ ಇವತ್ತು ಶುಗರ್ ಇರ್ಬೋದು. ಶುಗರ್ಗೆ ನಮ್ಮಲ್ಲಿ ಒಬ್ರು ಇದಾರೆ ಮಹಾನ್ ವ್ಯಕ್ತಿ, ಹೇಳ್ತಾ ಇದ್ದೀನಿ 32 ವರ್ಷ ಕೋಟಿ ಅಧಿಪತಿ, ದುಡ್ಡಿಂದ ಹೋದ, ಆರೋಗ್ಯನ ಕಳ್ಕೊಬಿಟ್ಟ. ಆದ್ರೆ ಇವತ್ತು ಕೋಟಿ ದುಡ್ಡಿದ್ರು ವಾಪಸ್ ಆರೋಗ್ಯನ ಕಾಪಾಡಕ್ ಆಗ್ತಾ ಇಲ್ಲ. ಒಂದ್ ಗಾಯ ಇದ್ರೆ 6 ತಿಂಗಳು ಬೇಕು. ಆಲ್ರೆಡಿ ಒಂದ್ ಕಾಲ್ ಕಟ್ ಮಾಡಾಯ್ತು 30 ವರ್ಷಕ್ಕೆ, ಇನ್ನೊಂದ್ ಕಾಲ್ ಕಟ್ ಮಾಡಿದ ತಕ್ಷಣ ಹೆಂಡತಿ ಗ್ಯಾರಂಟಿ ಬಿಟ್ಟಿರ್ತಾಳೆ. ಯಾಕೆಂದ್ರೆ ತಿಂಗಳಿಗೆ 3-4 ಸಾವಿರ ರೂಪಾಯಿ ಬರೀ ಮೆಡಿಕಲ್ಗೆ ಕೊಡ್ತಿದ್ದೀನಿ ಮಾತ್ರೆಗೆ, ಶುಗರ್ಗೆ. ಅರ್ಥ ಮಾಡ್ಕೊಳ್ಳಿ, ನಮ್ದು ಅಷ್ಟು ಆಗೋದಿಲ್ಲ. ಮೋಸ್ಟ್ ಆಫ್ ಆಲ್ ಡೈಬೇಕಪ್ಪ ಒಂದು ತ್ರಿಪಲನ ಅಥವಾ ಒಂದು ಅಲೋರನ್ನ ಯಾವ್ದೋ ಸೇರಿಸ್ಕೊಟ್ರೆ ಅಷ್ಟು ಆಗೋದಿಲ್ಲ, ಸಾಮಾನ್ಯಗೆ ಅಷ್ಟು ಆಗಲ್ಲ ಅಲ್ವಾ, ಹೌದಲ್ವಾ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಇವತ್ತು ನಾವು ತಗೊಳ್ಳೋಂತ ಮಾತ್ರೆಗಳಿದಿಲ್ಲ ವೆರಿ ಹೈ, ಜೊತೆಗೆ ಒಂದು ತಂಡ್ರೆ 108 ಸಮಸ್ಯೆ ಉದ್ಭವ ಮಾಡುತ್ತೆ. ಕಣ್ಣಾಗತ್ತೆ, ಕಣ್ ಮಂಜಾಗತ್ತೆ, ಜೊತೆಗೆ ಲಿವರ್ ಹೋಗುತ್ತೆ, ಕಿಡ್ನಿ ಹೋಗುತ್ತೆ, ಚರ್ಮ ರೋಗ ಬರುತ್ತೆ, ಆಯಸ್ ಕಿಲ್ ಆಗತ್ತೆ, ಅದಕ್ಕಿಂತ ಜೊತೆಗೆ ಸೆಕ್ಸುವಲ್ ಸಮಸ್ಯೆ ಬರುತ್ತೆ, ಅದಕ್ಕಿಂತ ಸ್ಟ್ರೋಕ್ ಆಗ್ತದೆ. ಇವತ್ತು ಯಾರಿಗೆಲ್ಲ ಡಯಾಬಿಟಿಸ್ ಇರುತ್ತೆ ಸ್ಟ್ರೋಕ್ ಆಗ್ತದೆ, ಹಾರ್ಟಿನ ಸಮಸ್ಯೆ ಬರ್ತದೆ. ಇವತ್ತು ಅವನ ಜೀವ ಪೂರ್ತಿ ಇರ್ತಕ್ಕಲು ಮತ್ತೆ ನಂಬೇಕು, ಹೌದಲ್ವಾ. ಹಾಗೇನೆ ಹಾರ್ಟ್ ಸಮಸ್ಯೆ ಬಂತಪ್ಪ, ಹೌದಲ್ವಾ. ನಾನು ಆಗ್ಲೇ ಹೇಳಿದೆ, ಹಾರ್ಟಿನ ಸಮಸ್ಯೆ ಸುಮ್ಮನೆ ಒಂದು ಡವ್ ಮಾಡ್ಕೊಂಡು ಹೋಗಿ ಮನೆಗೆ, ನಿಮ್ಮ ಮೆಡಿಕಲ್ ಶಾಪ್ ಅಥವಾ ಡಾಕ್ಟರ್ ಹತ್ರ ಹೋಗಿ, ಸಾರು ಇದೇನೇಮೋ ಅಂತ ಹೋಗಿ ನಿಮ್ಮನ್ನ ಕೂಯ್ದು ಅಡ್ಡಡ್ಡ ಉದ್ದುದ ಕೂಯ್ದು ಹೃದಯ ಚೆನ್ನಾಗಿ ಈಚಿ ತಂದ್ಬಿಟ್ಟು ಚೆನ್ನಾಗಿ ಗುಣಶಾಲಿ ತೊಳೆದ್ಬಿಟ್ಟು ಒಂದ್ 2 ಲಕ್ಷ 3 ಲಕ್ಷ ಅಲ್ಲ 5 ಲಕ್ಷ 6 ಲಕ್ಷ ಚೆನ್ನಾಗಿ ಬಿಲ್ ಮಾಡಿ ಸರಿ ನೋಡಪ್ಪ ಅಂತ ಕಳಿಸ್ಕೊಂತಾರೆ, ಹೌದವಾ. ಸೊ ಹಾಗಾಗಿ ಸಮಸ್ಯೆ ಇದ್ರೆ ಮಾತ್ರ ಹೋಗಿ ಚಿಕಿತ್ಸೆ ಮಾಡ್ಕೊಳ್ಳಿ. ನಮ್ಮಲ್ಲಿ ಎಷ್ಟು ಜನಗಳಿಗೆ ನೀನ್ ಲೈಫ್ ಟೈಮ್ ಮಾತ್ರ ನುಂಗ್ಬೇಕು ಕಣಪ್ಪ, ನೀನ್ ಲೈಫ್ ಟೈಮ್ ಬಾರ ಹತ್ತಂಗಿಲ್ಲ, ನೀನ್ ಲೈಫ್ ಟೈಮ್ ಗಾಡಿ ಓಡ್ಸಂಗಿಲ್ಲ ಅಂದ್ರು, ಸಾರ್ ಬುದ್ಧಿ ಡಾಕ್ಟ್ರೆ ದೇವ್ರ ತರ ಇದ್ದೀರಾ, ನಾನು ಆಟ ಓಡಿಸಿದ್ರೆ ಮಾತ್ರ ನಮ್ಮಲ್ಲಿ ಜೀವನ ಆಗೋದು, ನನ್ನ ನಂಬ್ಕೊಂಡು ತಮ್ಮ ತಂದೆ ತಾಯಿಗಳು ನನ್ನ ಹೆಂಡತಿ ಮಕ್ಳು ನೋಡಿದರೆ ಅವ್ರಿಗೆ ಏನ್ ಮಾಡೋದು ಸ್ವಾಮಿ ಅಂದಾಗ ನಾವ್ ಏನ್ ಮಾಡಕ್ಕಾಗಲ್ಲ. ಸಾರಿ 6 ಲಕ್ಷ ಕಿತ್ಕೊಂಡು ಕಳಿಸಿರು ರೀ ಅಂತ ವ್ಯಕ್ತಿಗಳಿಗೆ ಮತ್ತೊಂದು ಶಾಕ್ ಕೊಟ್ರು, ನೋಡಪ್ಪ ಇನ್ನೊಂದು ಆಪರೇಷನ್ ಮಾಡಿಸ್ಬೇಕು, ನಿಮ್ಮ ಹಾರ್ಟ್ ಅಲ್ಲಿ ಇನ್ನೊಂದು ಬ್ಲಾಕ್ ಹೋಲ್ ಕಾಣ್ತಾ ಇದೆ, ನನಗೆ ಸ್ಪಾನ್ ಇದೆ, ಮುಂದೆ ಅದು ದೊಡ್ಡದಾಗ ಚಾನ್ಸ್ ಇದೆ, ಮತ್ತೆ 2 ಲಕ್ಷ ತಗೋಬಾ, 6 + 2 8 ಲಕ್ಷ ಆಗೋದು. ನಾನು ವಿಚಿತ ಕರ್ಕವನ್ನು ಕೂರ್ಸ್ಕೊಂಡು ಮೈಂಡ್ ಸೆಟ್ ಮಾಡಿ ನನ್ನ ಪ್ರಾಡಕ್ಟ್ ಕೊಟ್ಟ ಬರೀ 17 ದಿವಸಕ್ಕೆ ಆ ಬ್ಲಾಕ್ ಹೋಲ್ ಮುಚ್ಚೋಯ್ತು. ಇವತ್ತು ಆಟ ಓಡಿಸ್ಕೊಂಡು ಮೂಟೆ ಹೊರ್ತಿದ್ದೇನ್ರಿ, ಮೂಟೆ ಹೊರ್ತಿದ್ದೇನೆ. ಇದಕ್ಕೆ ಹೇಳೋಣ, ಇಲ್ಲಿ ಯಾರು ಶ್ರೇಷ್ಠ ಆದ್ರು, ಈಗ ಯಾರು ಜೀವ ಉಳಿಸಿದೀವಿ, ಯಾರು ಪುಣ್ಯ ಕೆಲಸ ಮಾಡ್ತಿರೋದು ರೀ. ಡಾಕ್ಟ್ರು ಮುಟ್ಟಿದ್ಕಿ 300-500 ತರ್ತಾರೆ, ನಾವು ಕನ್ಸಲ್ಟೇಷನ್ ಫೀಸ್ ತಗೊಳಲ್ಲ. ಮನೆಗೆ ಹೋಗಿ ಕೊಡ್ತೀವ್ರಿ, ಮನೆಗೆ ಹೋಗಿ ಪ್ರಾಡಕ್ಟ್ ತಲುಪಿಸ್ತೀವಿ. ಇದ್ದಂತ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೀವಿ ನಾವು, ಹೌದಲ್ವಾ. ಹಾಗೇನೆ ಒಂದು ಉದಾಹರಣೆ ತಗೊಳ್ಳೋಣ. ಇವತ್ತು ಒಂದು ಇಮ್ಯೂನಿಟಿ ಕಪ್ ಏನ್ ಕೆಲಸ ಮಾಡಿಸ್ತಾರೆ ಅಂದ್ರೆ, ನಮ್ಮ ಜೀವನದಲ್ಲಿ ಜೀವಮಾನ ಇರೋ ತನಕ ನಮ್ಗೆ ರೋಗಗಳೇ ಬರಬಾರ್ದು. ಸುಮಾರು 120 ಸಮಸ್ಯೆಗಳು ಬರ್ದಂಗ್ ತಡೆಯುತ್ತೆ. ಅಡ್ವಾನ್ಸ್ ಪ್ರಿಕಾಷನ್ಸ್ ಆಗಿ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ಕೇಳಿ, ಸರ್ ಲೈಫ್ ಅಲ್ಲಿ BP, ಶುಗರ್, ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್
ಯಾವ ಬರ್ಬೋದು ಸರ್ ಅಂತ ಅಡ್ವಾನ್ಸ್ ಆಗಿ ತಗೋಬೇಕು ಅಂದ್ರೆ ಯಾವ ಸಿಗಲ್ಲ. ಈ ಇಮ್ಯೂನಿಟಿ ಕಪ್ ತಗೊಂಡ್ರೆ ಎಕ್ಸಾಂಪಲ್ ಒಂದು ಇಮ್ಯೂನಿಟಿ ಕಪ್ ಒಂದು ಅಕಸ್ಮಾತ್ ಒಂದ್ 3 ಬಾಟ್ಲು ವರ್ಷ ತಗೊಂಡ್ರೆ ಇಷ್ಟಾಗತ್ತೆ. ಒಂದ್ ಬಾಟ್ಲಿ 2460 ರೂಪಾಯಿ MRP ಆದ್ರೆ ಅಲ್ಲಿ 7380 ರೂಪಾಯಿ ಒಂದ್ ವರ್ಷಕ್ಕೆ ಆಗುತ್ತೆ, ಹೌದಲ್ವಾ? ಅದನ್ನ ಅಕಸ್ಮಾತ್ ಒಂದು 25 ಇಯರ್ಸ್ ಇಡೀ ಫ್ಯಾಮಿಲಿ ತಗೊಂಡ್ರೆ ಈಗ ಇಷ್ಟಾಗುತ್ತೆ 1,84,000 ರೂಪಾಯಿ ಐತೆ. ಇವತ್ತು 1,84,000 ಒಬ್ಬೊಬ್ರದ್ದು ಬರೀ ಚೆಕಪ್ ಆಗಿ ಹೋಗುತ್ತೆ, ಹೌದಲ್ವಾ? ನೀವು ಜೀವನಮಾನ ಇಡೀ 25 ವರ್ಷ ಅಂದ್ರೆ ನಾವು 25 ವರ್ಷ ನೀವು ಬಾಳೆ ಮಾಡ್ಕೊಂಡ್ರೆ ಇಡೀ ಫ್ಯಾಮಿಲಿ ತಗೊಂಡ್ಬಿಟ್ರೆ ನಮ್ಮ ಲೈಫ್ ಅಲ್ಲಿ ಯಾವ ರೋಗನೂ ಬರಲ್ಲ, ಅಲ್ವಾ? ನೆಕ್ಸ್ಟ್ ಸರ್ ನಿಮ್ದು ಚೈನ್ ಸಿಸ್ಟಮ್ ಅಲ್ಲ ಸರ್? ಅದೇ ಒಂದಕ್ಕೊಂದು ಜೋಡಿಸಿ ಹೋಗೋದು, ಜನ ಮಾಡೋದು, ಬಟ್ಟೆ ಇಕ್ಸೋದು. ತುಂಬಾ ಜನ ಕೇಳ್ತಾರೆ ಫ್ರೆಂಡ್ಸ್ ನಿಮ್ಮನ್ನ, ಹೌದಲ್ವಾ? ತುಂಬಾ ಜನ ನಿಮ್ಮನ್ನ ಕೇಳ್ತಾರೆ. ಇದಕ್ಕೆ ಆನ್ಸರ್ ನೀವು ಹೆಂಗಿಲ್ಲ ಗೊತ್ತಿಲ್ಲ ಒಟ್ಟಲ್ಲಿ. ಹೀಗೆ ಸಿಸ್ಟಮ್ ಪ್ರಕಾರ ಹೇಳಿ ನೋಡಿ. ಚೈನ್ ಸಿಸ್ಟಮ್ ಹಂಗಂದ್ರೆ ಏನ್ ಸರ್? ಇದೊಂದು ಕ್ವಶನ್ ಕೇಳಿ. ಚೈನ್ ಸಿಸ್ಟಮ್ ಹಂಗಂದ್ರೆ ಏನ್ ಸರ್ ಅದು ಹೇಳಿ ಸರ್ ಅಂದಾಗ, ಅದೇ ಮೇಡಮ್ ಅವರೇ ಅದು ಜನ ಮಾಡ್ಕೊಂಡು ಹೋಗೋದು, ಮಟ್ಟ ಇಕ್ಸೋದು. ಇಲ್ಲ ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ರ. ನಮ್ದು ಅದಲ್ಲ ಸರ್, ನಮ್ದು ಅದಲ್ಲ ಅಂದ್ಬಿಟ್ಟು. ಸೊ ಹಂಗಂದ್ರೆ ನಿಮ್ ಪ್ರಕಾರ ಚೈನ್ ಸಿಸ್ಟಮ್ ಅಂದ್ರೆ ಒಂದಕ್ಕೊಂದು ಜೋಡಿಸ್ಕೋಗೋದು ಆ ತರ ಅಲ್ಲ ಸರ್ ನೀವು ಹೇಳ್ತಿರೋದು? ಹಾ ಅವ್ರು ಬಾಯಿ ಬಿಡಿಸ್ಬಿಟ್ಟು ಕೇಳಬೇಕು. ಹಾಗಂದಾಗ ನೋಡಿ ಸರ್, ನೋಡಿ ನೀವಿದ್ದೀರಾ, ಲೆಫ್ಟ್ ಅಲ್ಲಿ ಒಂದು ಗೆರೆ ಹಾಕಿ 10 ಜನ ಇದ್ದೀರಾ, ರೈಟ್ ಒಂದು ಗೆರೆ ಹಾಕಿ 10 ಜನ ಇದ್ದೀರಾ. 10 ಜನ ಕೆಲಸ ಮಾಡ್ತಾರೆ ಸರ್. ನಿಮ್ಗೆ ಆದಾಯ ವಾರ ಬರ್ತಾ ಇದೆ, ಓಕೆನಾ? ಯಾರೋ ಏನೋ ಸಮಸ್ಯೆ ಆಯ್ತು, 10 ಜನ ಕೆಲಸ ಮಾಡೋ ವ್ಯಕ್ತಿಗಳು ಲೆಫ್ಟ್ ಅಲ್ಲಿ 10 ಜನ, ರೈಟ್ ಅಲ್ಲಿ 10 ಜನ ಕೆಲಸ ಮಾಡ್ತಾರೆ. ಮಧ್ಯ ಯಾರೋ 9 ಜನ ಕೆಲಸ ಮಾಡೋರು ಬಿಟ್ಬಿಟ್ರು. 9 ಜನ ಕೆಲಸ ಮಾಡೋದ್ ಬಿಟ್ಬಿಟ್ರು. ಲೆಫ್ಟ್ ಅಲ್ಲಿ 9 ಜನ, ರೈಟ್ ಅಲ್ಲಿ 9 ಜನ ಬಿಟ್ರು. 10ರಲ್ಲಿ 9 ಹೋದ್ರೆ ಎಷ್ಟಾಯ್ತು? ಲೆಫ್ಟ್ ಅಲ್ಲಿ ಒಬ್ಬ, ರೈಟ್ ಅಲ್ಲಿ ಒಬ್ಬ ಉಳ್ಕೊಂಡ, ಅಲ್ವಾ? ಆ ಉಳ್ಕೊಂಡಾಗ ಅವರು ಕೆಲಸ ಮಾಡಿದಾಗ, ವರ್ಕ್ ಮಾಡಿದಾಗ ಸೇಮ್ ಪಾಯಿಂಟ್ಸ್ ಇಂದ ಸೇಮ್ ಇನ್ಕಮ್ ಬರ್ತಿದೆ ಅಂದಾಗ ಅದ್ ಹೆಂಗ್ ಚೈನ್ ಲಿಂಕ್ ಆಗುತ್ತೆ ಸರ್? ನೀವು ಕುತ್ತಿಗೆ ತಾಳಿ ಚೈನು, ಅದು ಚೈನ್ ಒಂದಕ್ಕೊಂದು ಲಿಂಕ್ ಆಗಿದೆ, ಹೌದಲ್ವಾ? ಸೊ ಹಾಗಾದ್ರೆ ಇವತ್ತು ಅರ್ಥ ಮಾಡ್ಕೊಂಡು, ಇವತ್ತು ಪೋಸ್ಟ್ ಸ್ಟೇಷನ್ ಇರಬಹುದು, ಅಲ್ಲೂ ಚೈನ್ ಲಿಂಕ್ ಇರುತ್ತೆ, ಹೌದಲ್ವಾ? ಮತ್ತೆ ನಮ್ಮ ಜನರೇಷನ್ಸ್ ನಾವು ಹಂಗೆ ಬಂದ್ವಾ? ನಮ್ಮ 10 ತಲೆಮಾರಿಂದ ಮುತ್ತಜ್ಜಿ ಆ 10 ಮಕ್ಳುಗಳು, ಅವರಿಂದ 10 ಮಕ್ಳಿಂದ 10 ಅಂದ್ರೆ 100, ಆ 100ರಿಂದ 10 ಅಂದ್ರೆ 1000 ಒಬ್ನೇ ಅಪ್ಪಲ್ಲ, ಜನರೇಷನ್ಸ್ ಬಂತು, ಹೌದಲ್ವಾ? ಸೊ ಯಾವ ಇಡೀ ಜಗತ್ತಿನಲ್ಲಿ ಒಂದಕ್ಕೊಂದು ಲಿಂಕ್ ಇಲ್ದಾಗೆ ಯಾವ ಒಂದು ವಸ್ತು ಬರಲ್ಲ. ಒಂದು ರಾಗಿ ಇರ್ಬೋದು, ಒಂದು ಭತ್ತ ಇರ್ಬೋದು, ಅಕ್ಕಿ ಇರ್ಬೋದು, ಒಂದಕ್ಕೊಂದು ರಿಲೇಷನ್ ಇದೆ ಫ್ರೆಂಡ್ಸ್, ಯಾವ ವಸ್ತು ಹಂಗೆ ಬರಲ್ಲ. ಸೊ ಹಾಗಾಗಿ ಇದು ಚೈನ್ ಲಿಂಕ್ ನಮ್ಗೆ ಬರುವುದಿಲ್ಲ. ಸೊ ಹಾಗೇನೆ ಇವತ್ತು ಎಲ್ಲಾ ವಸ್ತುನ ಒಂದೇ ಸೂರಿನಲ್ಲಿ ಒಂದು ವಸ್ತು ತಗೋಬೇಕಂದ್ರೆ ಅಲ್ಲೊಂದು ಹೆಜ್ಜೆ ಹೋಗ್ಬೇಕು, ಇಲ್ಲೊಂದು ಹೆಜ್ಜೆ ಹೋಗ್ಬೇಕು, ಬಟ್ಟೆ ಅಂಗಡಿ ಹೋಗ್ಬೇಕು ಅನ್ನಂಗಿಲ್ಲ. ಒಂದೆಲ್ಲದು ಒಂದೇ ಒಂದು ಮಾಲ್ ಸಿಗಂಗ್ ಮಾಡ್ಕೊಂಡ್ರು, ಒಂದ್ ಸೊಲ್ಯೂಷನ್ ಸಿಕ್ತು ಒಂದು ಪ್ರಾಬ್ಲಮ್ಗೆ. ಸೊ ಅದೇ ಬಿಗ್ ಬಜಾರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ತರ ಇವರೆಲ್ಲ ಒಂದು ಯೂನಿಟಿ ಮಾಡ್ಕೊಂಡ್ರು. ಸೊ ಹಾಗಾಗಿ ಇದು ಸಲ ಚೈನ್ ಲಿಂಕ್ ಸಂಬಂಧಪಟ್ಟಿರುತ್ತೆ. ಹಾಗೆ ನಾವು ಹಾಕಂತ ಅಮೌಂಟ್ ಇರ್ಬೋದು, ಪೇಟಿಎಂ ಇರ್ಬೋದು, ಫೋನ್ ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಎಲ್ಲ ಅಷ್ಟೇ. ಸೊ ಒಂದು ಲಿಂಕ್ ಇದೆ, ಕೆಲಸ ಮಾಡ್ತಾ ಹೋಗ್ತಾರೆ. ಹಾಗೇನೆ ಸರ್ ನಿಮ್ ಕಂಪ್ನಿ ಓಡೋದ್ರೆ ಮಾಡು ಸರ್, ಕಂಪ್ನಿ ಕ್ಲೋಸ್ ಆದ್ರೆ ನಾನು ಏನ್ ಮಾಡ ಸರ್? ಆಯ್ತಪ್ಪ, ಹೌದು ಸತ್ಯ, ನಮ್ದು ಕಂಪ್ನಿ ಓಡೋಗೋ ಕಂಪ್ನಿ ನಿಜ. ಜಿಲ್ಲೆಯಿಂದ ಜಿಲ್ಲೆಗೆ, ರಾಜ್ಯದಿಂದ ರಾಜ್ಯಕ್ಕೆ, ದೇಶದಿಂದ ದೇಶಕ್ಕೆ ಕಂಪ್ನಿ ಓಡ್ತಾ ಇದೆ. ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿ ಇದ್ರೆ, ಭಾರತದ ಭವಿಷ್ಯದ ನಂಬರ್ 1 ಕಂಪನಿ ಇದ್ರೆ ಅದು ವಿ ಸ್ಟಾರ್ ವೆಲ್ನೆಸ್ ಮಾತ್ರ ಸರ್. ಯಾಕೆಂದ್ರೆ ಗೊತ್ತಾ, ಕಂಪ್ನಿ ನಿಂತ ನೀರಾಗಿಲ್ಲ, ಇವತ್ತು ಓಡ್ತಾ ಇದೆ. ಇವತ್ತು ಬರೀ ಎಷ್ಟೋ ಕಂಪ್ನಿಗಳು 30 ವರ್ಷ 40 ವರ್ಷ ಇದವಲ್ಲ, ಆ ಕಂಪ್ನಿ ಇವತ್ತು ಟಕ್ಕರ್ ಕಡೆ ಕೊಟ್ಟಿದೀವಿ ಕಂಪ್ನಿ. ಯಾಕೆ ಗೊತ್ತಾ? ಆ ಕಂಪ್ನಿ ಏನು ಮಾಡಕ್ಕಾಗಿಲ್ಲ. ಇವತ್ತು ನಮ್ಮ ಕಂಪ್ನಿ ಕೇವಲ 7 ವರ್ಷದ ಬೇಬಿರಿ, 7 ವರ್ಷದ ಪಾಪು ಆ ಅಂಬೆಗರ್ ಹಿಡ್ಕೊಂಡು ಇವತ್ತು 1ನೇ ಕ್ಲಾಸ್ ಅನ್ಕೋಬಹುದು ಅಥವಾ 2ನೇ ಕ್ಲಾಸ್ ಅನ್ಕೊಳ್ಳೋಣ. ಸೊ ಅಂತ ಪಾಪ ಇವತ್ತು ಸಾವಿರಾರು ಜನಗಳಿಗೆ ಈಗ ಉದ್ಯೋಗ ಕೊಟ್ಬಿಟ್ಟಿರೋದು, ಲಕ್ಷ ಜನಗಳಿಗೆ ಹಾರಿಗೆ ಕೊಡೋ ಮೂಲಕ ಇವತ್ತು ಸೊ ಜನಗಳ ದೃಷ್ಟಿನಲ್ಲಿ ಇವತ್ತು ಬ್ಲೆಸ್ಸಿಂಗ್ ತಗೊಂಡಿದೆ. ಓಕೆನಾ? ಈಗ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಕಂಪ್ನಿ ಕ್ಲೋಸ್ ಆದ್ರೆ, ಎಕ್ಸಾಂಪಲ್ ನೀವು ಪಕ್ಕದಲ್ಲಿ ಒಂದು ಶುಗರ್ ತಗೊಂಡ್ರೆ ನೆಕ್ಸ್ಟ್ ವೀಕ್ ಖಾಲಿ ಆಗ್ಬಿಡ್ತು. ಮತ್ತೆ ಹೋದಾಗ ಆ ಅಂಗಡಿಯನ್ನು ಬಾಗಿಲು ಹಾಕೊಂಡು ಹೋಯ್ದ, ಏನ್ ಮಾಡ್ತಾರ? ಏನ್ ಹತ್ ಬಿಡ್ತಾರ? ಇಲ್ಲ. ನೆಕ್ಸ್ಟ್ ಬೇರೆ ಏನ್ ಮಾಡ್ತಾರ? ಇಲ್ಲೂ ಅಷ್ಟೇನೆ, ಕಂಪ್ನಿ ಇಟ್ಕೊಂತದ್ದು ಒಂದು ಮಾಧ್ಯಮ ಅಷ್ಟೇ, ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಅದು ಈ ಪ್ರಾಡಕ್ಟ್ ಇದೆಯಲ್ಲ, ನಿಮ್ಗೊಂದು ವ್ಯವಹಾರಕ್ಕೆ ಬೇಕಾದಂತ ವಸ್ತು ಅಂತ ತಿಳ್ಕೊಡಿ. ಹಾಗಾಗಿ
ನೀವು ದುಡ್ಡು ಕೊಟ್ರಿ, ಕಂಪ್ನಿ ಮಾಡ್ತು ವಸ್ತು ಕೊಡ್ತು. ಈಗ ದುಡ್ಡು ಕೊಟ್ಟಾಗ ವಸ್ತು ಕೊಟ್ಟಿಲ್ಲ ಅಂದ್ರೆ ಕಂಪ್ನಿ ಅದನ್ನ ಬಂಡವಾಳ ತಿಳ್ಕೋಬೇಕು. ಸೊ ಹಾಗಾಗಿ ವಸ್ತು ರೂಪದಲ್ಲಿ ನಮ್ಗೆ ಪ್ರಾಡಕ್ಟ್ ಕೊಟ್ಟಿರುತ್ತೆ. ಹಾಗೇನೆ ಕಂಪ್ನಿ ಮೂಲ ಅಸೆಟ್ಗಳಿಗೆ ತುಂಬಾ ಇದೆ ಫ್ರೆಂಡ್ಸ್. ಕಂಪ್ನಿಗೆ ಅಸೆಟ್ ಆಗಿ ವೇರಸ್ ಇರ್ಬೋದು, ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರ್ಬೋದು, R&D ಇರ್ಬೋದು, ಸ್ವಂತ ಹೆಡ್ ಆಫೀಸ್ ಇರ್ಬೋದು, ಈ ತರ ಹಲವಾರು ಅಸೆಟ್ಗಳು ನಮ್ಮ ಕಂಪ್ನಿಲಿ ಇದಾವೆ. ನೆಕ್ಸ್ಟ್ ಆಲ್ರೆಡಿ ಗಮನಿಸಬಹುದು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮಂತ್ರಿ ಯೋಗೇಶ್ ಗಿರಣಿ ಅವರು ಸೊ ಒಂದು ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಕೊಟ್ಟಿರೋದನ್ನ ನೀವು ಅನ್ಸ್ಕೋಬಹುದು. ಹಾಗೇನೆ ಇವರೆಲ್ಲ ಹೆಂಗ್ ಗೊತ್ತಾ, ಎಲ್ಲದನ್ನು ಅಡಿಯಿಂದ ಮುಡಿ ತನಕ ಪ್ರತಿಯೊಂದು ಚೆಕ್ ಮಾಡಿ ಈ ವ್ಯಕ್ತಿ ಸರಿನಾ, ಈ ಕಂಪ್ನಿ ಸರಿನಾ, ಫೇಕಾ ರಿಯಲ್ ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಅವಾರ್ಡ್ ಕೊಡ್ತಾರೆ, ಸುಮ್ಮನೆ ಕೊಡಲ್ಲ. ಹೌದಲ್ವಾ? ಹಾಗೇನೆ ಸರ್ ನೀವು ಡಾಕ್ಟರ್ ಸರ್, ನಮ್ ಕಲ್ಲಿ ಎಷ್ಟೋ ಜನ ಅವ್ರು ಓದಿರಕಲ್ಲ ಅಥವಾ ಓದಿದ್ರು ತುಂಬಾ ಕಡಿಮೆ ಓದುತ್ತಾರೆ. ಅವರು ಈ ಪೇಷಂಟ್ ಕೊಟ್ರೆ ಸರ್ ಇದು ರಿಪೋರ್ಟ್ ತಗೊಳ್ಳಿ ಸರ್, ಇದೊಂದು ಸ್ಕ್ಯಾನಿಂಗ್ ತಗೊಳ್ಳಿ ಸರ್ ಅಂತ ಕೊಟ್ರೆ ನಾವು ಎಷ್ಟು ಕಡೆ ಗಮನಿಸಿರ್ತೀವಿ, ಊಟ ಹೇಳೋದು, ಹೆಂಗೆ ನೋಡೋದು ಮಾಡ್ತಾ ಇರ್ತೀವಿ. ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ನಾವು ಡಾಕ್ಟರ್ಗಳಲ್ಲ, ಯಾಕೆಂದ್ರೆ ನಾವು ಆರೋಗ್ಯ ಸಲಹೆಗಾರರು ಮಾತ್ರ ಅಷ್ಟೇ. ಹಾಗಾಗಿ ಸಾರಿ ಸರ್, ನಾವು ಡಾಕ್ಟರ್ಗಳಲ್ಲ, ಆರೋಗ್ಯ ಸಲಹೆಗಾರ ಅಷ್ಟೇ ನಾವು. ಸೊ ಪರವಾಗಿಲ್ಲ ಬಿಡಿ, ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ಬೇಕು. ಓಕೆನಾ? ಸೊ ಈ ತರ ದಯವಿಟ್ಟು ಹೇಳಿ, ಯಾಕೆಂದ್ರೆ ನಾವು ಡಾಕ್ಟರ್ಗಳಲ್ಲ, ನಾವು ಆರೋಗ್ಯ ಸಲಹೆಗಾರರು. We don't have to be a doctor to advise the intake of the food. Supplementary experience is enough. ನಾವೇನೇ ತಗೋಬೇಕು ಡಾಕ್ಟರ್ ಕೇಳೋಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇವತ್ತು ಶುಂಠಿ ಕಷಾಯ ಮಾಡಿ ಕುಡಿದಿದ್ದೀರಾ, ಮೆಣಸು ಬೆಳ್ಳುಳ್ಳಿ ಇರ್ಬೋದು, ಈ ತರ ಹಲವಾರು ಕಷಾಯ ಮಾಡಿ ಕೊರೋನಾ ಟೈಮ್ ತಿಂದ್ರಿ, ಕುಡಿದ್ರಿ. ಡಾಕ್ಟ್ರು ಮನೆಗೆ ಬಂದ್ಬಿಟ್ಟು ಹೇಳಿದ್ರ? ಇಲ್ಲ. ನಿಮ್ಗೆ ಹೆಂಗ್ ಗೊತ್ತು? ನಮ್ಮ ಪರಂಪರವಾಗಿ ಹಿರಿಯರು ನಮ್ಮನ್ನ ಪ್ರೋಟೀನ್ ಬಳಸಿದ್ರು, ಹಾಗಾಗಿ ಅದು ನಮ್ಗೆ ನೆನಪಿಗೆ ಬಂತು, ನಾವು ಅದನ್ನ ತಗೊಂಡಿದ್ವಿ, ಕುಡಿದು ಇವತ್ತು ಜೀವಂತವಾಗಿ ಉಳ್ಕೊಂಡಲ್ವಾ. ಸೊ ಹಾಗಾಗಿ ಇವ್ ನಾವು ಡಾಕ್ಟರ್ ಪರ್ಮಿಷನ್ ತಗೊಳ್ಳಂತ ಅವಶ್ಯಕತೆ ಇಲ್ಲ. ನೋಡಿ, ಸಾಮಾನ್ಯವಾಗಿ ಬೇಬಿ ವಾಸ್ ಬಾರ್ ಹಟ್ ಹೋಮ್, ಅವತ್ತು ಸೂಲಿಗೆ ತಿರುಗುತ್ತಿದ್ರು ಅಂದ್ರೆ ಅವ್ರ ತಾಯಿ ಇವರೆಲ್ಲ ಎಜುಕೇಶನ್ ಮಾಡಿರಲ್ಲ, ಅನುಭವ ಆಧಾರದ ಮೇಲೆ ಸಾವಿರಾರು ಜನಗಳಿಗೆ ಸುಲಭವಾಗಿ ನ್ಯಾಚುರಲ್ ಆಗಿ ಡೆಲಿವರಿನ ಮಾಡ್ತಾ ಇದ್ರು. ಹೌದಲ್ವಾ? ನೆಕ್ಸ್ಟ್, ಹಲ್ಲೆವರ ತಿಂದು ಸಾಯ್ತಾರ? ಇಲ್ಲ. ಇವೆಲ್ಲ ನಮ್ಗೆ ಬೆನಿಫಿಟ್ ಅನ್ನು ಕೊಡ್ತವೆ, ಇವೆಲ್ಲ ನಮ್ಮ ಆಹಾರದಲ್ಲಿ ಬಳಸ್ತೀವಿ. ಹಾಗೆ ಎಷ್ಟು ತಿಂದು ಸಾಯ್ತಾರ? ಇಲ್ಲ. ಇವೆಲ್ಲ ನಾವು ಆಹಾರದಲ್ಲಿ ಬಳಸ್ತೀವಿ, ಇದರಿಂದ ನಮ್ಗೆ ಆಂಟಿ ಆಕ್ಸಿಡೆಂಟ್ಗಳಾಗಿ ಕೆಲಸ ಮಾಡ್ತೇವೆ. ಶುಂಠಿ ಇರ್ಬೋದು, ಹಾಗೆ ಆಪಲ್ ದಿವಸ ತಿಂದ್ರೆ ಸಮಸ್ಯೆ ಆಗತ್ತಾ? ಇಲ್ಲ. ಇವೆಲ್ಲ ಸೈಡ್ ಎಫೆಕ್ಟ್ ಆಗಲ್ಲ, ಇವೆಲ್ಲ ನ್ಯಾಚುರಲ್ ಪದ್ಧತಿಗಳು. ಇವು ತಿಂದ್ರೆ ನಮ್ಗೇನು ಸೈಡ್ ಎಫೆಕ್ಟ್ ಆಗಲ್ಲ, ಸಮಸ್ಯೆ ಆಗಲ್ಲ. ಇದನ್ನ ಡಾಕ್ಟರ್ನ ಕೇಳೋಂತ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್, ಹಾಗೆ ಪಂಪ್ಕಿನ್ ನೇರಳೆ ಹಣ್ಣು, ಇದು ಡಯಾಬಿಟಿಸ್ ತುಂಬಾ ಒಳ್ಳೇದು. ಇದನ್ನ ಕೇಳೋಕ್ಕೂ ಡಾಕ್ಟರ್ ಕೇಳಬೇಕು ಅಂತಿದ್ಯಾ? ಇಲ್ಲ. ಯಾವ್ದನ್ನು ಕೇಳಬೇಕು ಅವಶ್ಯಕತೆ ಇಲ್ಲ. ಹಾಗೇನೆ ಹಾಗಲಕಾಯಿ ತಿನ್ಬೇಕು ಅಂದ್ರೆ ಡಾಕ್ಟರ್ನ ಕೇಳೋಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಸೊ ಇದನ್ನ ಬಳಸೋದ್ರಿಂದ ಹಲವಾರು ಬೆನಿಫಿಟ್ಸ್ ನಮಗೆ ಇರುತ್ತೆ. ಸೊ ಸಮಯ ಆಗೋದ್ರಿಂದ ಸ್ವಲ್ಪ ಸ್ಪಷ್ಟಪಡಿಸ್ತೀನಿ. ಹಾಗೇನೆ ಈ ಮೇಲ್ಕಂಡ ಎಲ್ಲಾ ವಸ್ತುಗಳನ್ನ ತಿನ್ಬೇಕು ಅಂದ್ರೆ ನಾವು ಸರಿ ತಿನ್ಲಾ ಕೇಳಕ್ಕಾಗತ್ತಾ? ಆರಾಮ್ಸೆ ತಿನ್ಬೋದು. ನಾವ್ ಯಾವ್ದನ್ನ ತಿಂದಾಗ ಎಲ್ಲೂ ಅಡ್ಡ ಪರಿಣಾಮಗಳು ನಮ್ಗೆ ಆಗುದೂ ಇಲ್ಲ. When we use such products, we don't conquer any doctors. ನಾವು ಡಾಕ್ಟರ್ನ ಇದನ್ನ ಕೇಳಿ ತಗೋಬೇಕು ಅಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಡೇ ತಗೋಬೇಕು ಅಥವಾ ನಾವು ಅಗಲಕಾಯಿ ತಿನ್ಬೇಕು ಇದನ್ನ ಕೇಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇದನ್ನ ನಾವು ಪುರಾತನವಾಗಿ ನಾವು ಬಳಸ್ತಾ ಇದೀವಿ, ನಮ್ಗೇನ್ ಸಮಸ್ಯೆಗಳಾಗಿಲ್ಲ. ಇದು ತುಂಬಾ ಹೆಲ್ಪ್ಫುಲ್ ಆಗಿರ್ತಿರತ್ತೆ. ಸೊ ಹಾಗಾಗಿ ಲಾಂಗ್ ಲಾಸ್ಟಿಂಗ್ ಆಗಿ ಲಾಂಗ್ ಗ್ರೋನೆಸ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಡಾಕ್ಟರ್ನ ಸಲಹೆ ತಗೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಎಕ್ಸಾಂಪಲ್ ಅಮ್ಮ ಆಯ್ತು ಅನ್ಕೊಳ್ಳಿ, ಅಮ್ಮ ಆದಾಗ ಎಷ್ಟು ಡಾಕ್ಟರ್ಗಳು ವಾಪಸ್ ಕಳಿಸ್ತಾರೆ, ಇದಕ್ಕೆ ಸೊಲ್ಯೂಷನ್ಸ್ ಇಲ್ಲ ಅಂತ. ಓಕೆನಾ? ಕೆಲವರು ಟ್ರೈ ಎರರ್ ಮಾಡ್ತಾರೆ, ಯಾಕೆಂದ್ರೆ ಅವ್ರಿಗೆ ಟೈಮ್ ಪಾಸ್ ಆಗ್ಬೇಕು, ಒಂದು ದುಡ್ಡು ಹೋಗ್ಬೇಕಲ್ಲ, ಟ್ರೈ ಮಾಡ್ತಾರೆ. ನೋ ಮನಿ ಪ್ಲಾನ್ ಕೊಡಿ ಸರ್, ಸೂಪರ್ ಆಗಿ ಕೇಳಿ ಸರ್ ಅಂದಾಗ ಲಾಸ್ಟ್ ಎಲ್ಲ ಹೇಳ್ತಾರೆ, ಲಾಸ್ಟ್ ಸಾರ್ ಅಂತ ದುಡ್ಡು ಇಲ್ಲ ಸರ್. ಯಾರ್ತ ದುಡ್ಡಿಲ್ಲ ಅಂತಂದ್ರೆ ಅವ್ರತ ದುಡ್ಡಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಯಾರ್ತ ದುಡ್ಡಿಲ್ಲ ಅಂತಾರೆ ಅವ್ರತ 100% ದುಡ್ಡು ಇರುತ್ತೆ.
ದಿಕ್ಸಂತ ಕಲಿಬೇಕಷ್ಟೇ. ಯಾಕೆಂದ್ರೆ ದುಡ್ಡು ಯಾರ್ತ ಇಲ್ಲ ಅವ್ನು ಹೊಂಚ್ಕೊಂಡ್ ಕೊಡ್ತಾನೆ. ನೀನ್ ನೋಡಿರ್ಬೇಕು, ತಾಸು ಡಬ್ಬ ಇರ್ಬೇ ಅಥವಾ ಜರಿಗೆ ಡಬ್ಬ ಇರ್ಬೋದು, ಅಕ್ಕಪಕ್ಕ ಮನೆಯಲ್ಲಿ ಹೋಗಿ ಇಸ್ಕೊಂಡ್ ಬರ್ತಾರೆ. ಸೊ ಹಾಗಾಗಿ ಅರ್ಥ ಮಾಡ್ಕೊಡಿ, ದುಡ್ಡು ಇರುತ್ತೆ ವ್ಯಕ್ತಿ ಹೇಳಂತ ಮೊದಲ ಕ್ವಶನ್ಸೇ ನಂತರ ದುಡ್ಡಿಲ್ಲ ಅಂತ. ಹಾಗೇನೆ ದುಡ್ಡಿಲ್ಲ ಅಂದ್ರೆ ಏನೋ ಎಮರ್ಜೆನ್ಸಿ ಆಪರೇಷನ್ ಮಾಡಿಸ್ಬೇಕು, ಅಥವಾ ನಿಮ್ ಹೆಂಡತಿಗೆ ಡೆಲಿವರಿ ಟೈಮ್ ಬಂತು, ಡೆಲಿವರಿ ಮಾಡ್ಬೇಕು. ದುಡ್ಡಿಲ್ಲಪ್ಪ, 6 ತಿಂಗಳಿಗೆ ಮುಂದೆ ಹೋಗಿ ಹೇಳಕ್ಕಾಗತ್ತಾ? ಆಪರೇಷನ್ ಮಾಡಿಸ್ಬೇಕು, ದುಡ್ಡಿಲ್ಲ ಅಂತ ಹೇಳ್ತೀವ? ಇಲ್ಲ. ಸೊ ದುಡ್ಡು ಕೊಡ್ಲೇಬೇಕು. ಅದು ಬೇಡ ಹೋಗ್ಲಿ, ನಿಮ್ ಮಗುನ ಎಜುಕೇಶನ್ಗೋಸ್ಕರ ಒಂದು ಟಿಕೆಟ್ ಕೊಡ್ಬೇಕು, ತಗೋಬೇಕು, ಫೀಸ್ ಕಟ್ಟಬೇಕು. ಕಟ್ಟಲ್ಲಪ್ಪ ಅಂತ ಹೇಳ್ತೀವ? ಇಲ್ಲ, ಕಟ್ಲೇಬೇಕು. ಪ್ರತಿಯೊಂದಕ್ಕೂ ದುಡ್ಡು ಇರುತ್ತೆ. ನಾವು ಒಂದು ಮೊಬೈಲ್ ಬಿದ್ದೋದಾಗ್ಲಿ ಅದಕ್ಕೂ ದುಡ್ಡು ಇರುತ್ತೆ, ಎಲ್ಲಕ್ಕೂ ಯೋಚನೆ ಮಾಡ್ತೀವಿ. ಸೊ ಇಫ್ ಯು ಲಾಸ್ 15,000, ಅಕಸ್ಮಾತ್ ಏನೋ ದುಡ್ಡಿದ್ದು ಕಳೆದೋಗ್ಬಿಡ್ತಪ್ಪ, ಯಾರ್ಯಾರು ಕೊಟ್ರಿ ಅವ್ನು ಉಣ್ಕೊಬಿಟ್ಟ, ಕೊಟ್ಲ ಮೋಸ ಮಾಡ್ಬಿಟ್ಟ, ಏನ್ ಬರ್ಬಾದ್ ಆಗ್ಬಿಡ್ತೀರಾ? ಇಫ್ ಯು ಗೆಟ್ 15,000 rupees, ವಾಟ್ ಹ್ಯಾಪನ್? ಅಕಸ್ಮಾತ್ ಎಲ್ಲೋ ಕಡೆ 15,000 ರೂಪಾಯಿ ದುಡ್ಡು ಬಂತು, ಯಾರ ಕೊಡ್ಬೇಕಾಯ್ತು, ದುಡ್ಡು ಬಂದ್ಬಿಡ್ತು, ಏನು ಕರ್ಬೋದು ಆಗ್ಬಿಡ್ತೀರಾ? ಇಲ್ಲ. ಸೊ ಹಾಗಾಗಿ ಈ ದುಡ್ಡನ್ನು ನಾನು ವಿಚಾರಕ್ಕೆ ಎಲ್ಲೂ ಮ್ಯಾಟ್ರ್ ಆಗಲ್ಲ. ನೋ ಟೈಮ್, ಎಲ್ಲ ಕೆಲಸ ಲಾಸ್ಟಿಗೆ ಟೈಮ್ ಇಲ್ಲ ಅಂತಾರೆ. ಟೈಮ್ ಇಲ್ಲ ಅನ್ನೋ ವ್ಯಕ್ತಿಗೆ ಟೈಮ್ ತುಂಬಾ ಇರುತ್ತೆ, ಅವನು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡ್ತಿರ್ತಾನೆ. ಸೊ ಟೈಮ್ ಇಲ್ಲದ ವ್ಯಕ್ತಿ ಸರ್ ಟೈಮ್ ಯಾವ್ದಾದ್ರು ಆಪ್ಷನ್ಸ್ ಕೊಡಿ ಸರ್ ಮಾಡ್ತೀನಿ ಅಂತ ಅವನು ಟೈಮ್ ಇಲ್ದದ್ರು ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ತಾನೆ. ಓಕೆನಾ? ಹಾಗಾಗಿ ಜನ ಏನ್ ಮಾಡ್ತಿರ್ತೀವಿ ಗೊತ್ತಾ, ಪಿಕ್ತಿಕ್ ಹೋಗೋದಿರ್ಬೋದು, ಸೋಷಿಯಲ್ ಮೀಡಿಯಾ ನೋಡಿರ್ಬೋದು, ಟೈಮ್ ಅನ್ನ ಅಲ್ಲಿ ವ್ಯಯ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಅಂತ ವ್ಯಕ್ತಿಗಳಿಗೆ ನಾವು ಕರೆಕ್ಟ್ ಅರ್ಥ ಮಾಡಿಸಿ ಮೈಂಡ್ ಸೆಟ್ ಮಾಡಿ, ಇಲ್ಲಿ ಬಂದ್ರೆ ಏನೇ ಆಗುತ್ತೆ, ಏನ್ ಮಾಡಿಲ್ಲ ನಿಮ್ ಮುಂದೆ, ಹಿಂದಿನ ಇನ್ನು ಯಾಕೆ ಕಾರ್ಯವನ್ನು ಮಾಡಕ್ಕಾಗಿಲ್ಲ, ಇವೆಲ್ಲದ್ರ ಬಗ್ಗೆ ಅರ್ಥ ಮಾಡಿಸಿದಾಗ ಖಂಡಿತ ನಮ್ಮ ಹತ್ರ ಬರ್ತಾರೆ. ಟೀಮ್ ವರ್ಕ್, ಇಲ್ಲಿ ನಾವೇ ಮಾಡೋದಲ್ಲ, ಒಂದು ಟೀಮ್ ಅಲ್ಲಿ ಯೂನಿಟಿ ಕೆಲಸ ಮಾಡೋದು. ಎಕ್ಸಾಂಪಲ್ ನನ್ನ ಇರ್ಬೋದು, ಪ್ರಿಯ ಮೇಡಮ್ ಇರ್ಬೋದು, ನಳಿನ್ ಮೇಡಮ್ ಇರ್ಬೋದು, ತೋಣಿಸು ಒಂದು ವಾರ ನಮ್ಗಳನ್ನ ರೂಮಿಗೆ ಕೊಡು ಹಾಕ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿ ವಾರ ಅಡಿ ಬರೋದು ನಿಂತ್ಕೊಳುತ್ತಾ? ಬರ್ತಾ ಇರತ್ತೆ. ಯಾಕೆ ನಾವು ಒಂದು ಯೂನಿಟಿ ಮಾಡ್ಕೊಂಡು ಟೀಮ್ ಮಾಡಿದೀವಿ, ಆ ಟೀಮ್ ವರ್ಕ್ ಅಲ್ಲಿ ಕೆಲಸ ಆಗ್ತಾ ಇರುತ್ತೆ. 100% ನೋ ಸೈಡ್ ಎಫೆಕ್ಟ್. ಯಾಕೆಂದ್ರೆ ಇಲ್ಲಿ ಅದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗಲ್ಲ. ಯಾಕೆ ಗೊತ್ತಾ? ಸೊ ಭರವಸೆ ಕೊಡ್ಬೋದು, ಯಾಕೆ ನಾವು ಪ್ರಾಡಕ್ಟ್ ಅನ್ನು ಬಳಸಿರ್ತೀವಿ, ನಮ್ಗೆ ಸಮಸ್ಯೆ ಆಗಲ್ಲ. ಸೊ ಯಾವತ್ತೂ ಸಮಸ್ಯೆ ಆಗಿಲ್ಲ. ಸೊ ಹಾಗಾಗಿ 100% ಇದನ್ನ ಗ್ಯಾರಂಟಿ ಆಗಿ ಹೇಳ್ಬೋದು. ಹಾಗಂತ ನೀವು ಗ್ಯಾರಂಟಿ ಕೊಡ್ತೀನಪ್ಪ ಅಂತ ಹೇಳ್ಕೊಬಿಟ್ಟು ದಯವಿಟ್ಟು ಡಾಕ್ಟ್ರೇ ಕೊಡಲ್ಲಪ್ಪ, ಲಕ್ಷ ತಗೊಂಡ್ರು. ಹಾಗಾಗಿ ನೀವ್ ಯಾಕೆ ಗ್ಯಾರಂಟಿ ಕೊಡ್ತೀರಾ? ಗ್ಯಾರಂಟಿ ಕೊಡಕ್ಕೆ ದಯವಿಟ್ಟು ಹೋಗ್ಬೇಡಿ. ಸೊ ಹೆಂಗ್ ಹೇಳ್ಬೇಕು ಗೊತ್ತಾ ಸರ್, ನೀವು ದುಡ್ಡು ಹಾಕಿದಾಗ ಪ್ರಾಡಕ್ಟ್ ಬಂದಿಲ್ಲ ಅಂದ್ರೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ನೀವ್ ಕೆಲಸ ಮಾಡಿ ಇನ್ಕಮ್ ಬಂದಿಲ್ಲ ಅಂದ್ರೆ ನಾನ್ ಗ್ಯಾರಂಟಿ ಕೊಟ್ಟು ದುಡ್ಡನ್ನ ಕೊಡಿಸ್ಕೊಡ್ತೀನಿ ಅನ್ಬೇಕು. ಇಷ್ಟೇ ಹೇಳಿ ಸರ್. ಪ್ರಾಡಕ್ಟ್ ಸರ್ಟಿಫಿಕೇಶನ್ಸ್ ಓಕೆನಾ? ನೀವೊಂದು ಪ್ರಾಡಕ್ಟ್ ಇರ್ಬೋದು, ಕಂಪ್ನಿ ಇರ್ಬೋದು, ಎಲ್ಲ ಡಾಕ್ಯುಮೆಂಟೇಶನ್ ನೀವು ಗಮನಿಸ್ಕೋಬಹುದು. ಇದನ್ನ ವೆಬ್ಸೈಟ್ ಅಲ್ಲಿ ಹೋಗಿ ತಗೋಬಹುದು. ಇಫ್ ಎನಿಥಿಂಗ್ ಗೋಸ್ ರಾಂಗ್ ಬೈ ಯೂಸಿಂಗ್ ಅವರ್ ಪ್ರಾಡಕ್ಟ್ಸ್, ಇದಾಗ್ಲೇ ಹೇಳಿದೆ, ಮತ್ತೆ ರಿಪೀಟ್ ಮಾಡಬೇಡ. ಸಮಯದ ಅಭಾವ. ಸರ್ ಜನಗಳಿಗೆ ದುಡ್ಡು ಹೆಂಗ್ ಕೊಡಿಸ್ತಾರೆ? ಲಕ್ಷ ಕೊಡ್ತಾರೆ. ಮಾಯ ಸರಿ 47 ಲಕ್ಷ ಬಂತು, ಪ್ರಿಯ ಮೇಡಮ್ಗೆ 12,40,000 ರೂಪಾಯಿ ದುಡ್ಡು ಬಂತು. ಹೆಂಗ್ ಬಂತು? ಹೆಂಗ್ ಕೊಟ್ರು? ಕೇಶ ಸರಿಗೆ ಅಷ್ಟು ದುಡ್ಡು ಬಂತು, ಹೆಂಗ್ ಕೊಟ್ರು? ಹಂಗೆ ಕೊಡಲ್ಲ ಫ್ರೆಂಡ್ಸ್. ಆಯಾ SP ಮೇಲೆ ನೋಡಿ, ಯಾವುದೇ ಕಣಕ್ಕೊಂದು ವಿಷಯಗಳಿಗೆ ಇಷ್ಟಪಡ್ತೀನಿ ನೋಡಿ. ಇಂಥವ್ರಿಗೆ ಒಂದು ಉದಾಹರಣೆ ಹೇಳಿ ಸರ್. ನಮ್ಮ ದೇಶದಲ್ಲಿ ಇರಬಹುದು, ಅಥವಾ ನಮ್ಮ ಊರಲ್ಲಿ, ನಮ್ಮ ಒಂದು ಅಕ್ಕಪಕ್ಕದಲ್ಲಿರಬಹುದು, ಜಿಲ್ಲೆ ನಿಮ್ಮೂರಾಗ್ಬೋದು. ಯಾವ ವ್ಯಕ್ತಿ ಯಾವ್ದೋ ಒಂದು ವಸ್ತುನ ಮಾರಿದಾಗ ಮಾರದನಿಗೆ ಲಾಭ ಆಗುತ್ತೋ ಇಲ್ವೋ? ಯಾವ್ದೋ ವಸ್ತು ಇರ್ಬೋದು, ಲಾಭ ಆಗುತ್ತಲ್ವಾ? ಆ ಲಾಭನ ಹಂಚಿಕೆ ಮಾಡ್ತಾ ಹೋಗುತ್ತೆ ಕಂಪ್ನಿ. ಸೊ ಹಾಗೇನೆ ಇಲ್ಲೂ ಅಷ್ಟೇನೆ ಲಾಭಾಂಶನ ಇಷ್ಟಿಷ್ಟು ಪಾಯಿಂಟ್ಸ್ ವ್ಯಾಲ್ಯೂನಲ್ಲಿ ನಮ್ಗೆ ಕೊಡ್ತಾ ಹೋಗುತ್ತೆ, ಹೌದಲ್ವಾ? ಒಂದು SP = 10 ರೂಪಾಯಿ, ಒಂದು SP = 10 ರೂಪಾಯಿ, 10 SPಗೆ 100 ರೂಪಾಯಿ, 1,000 SPಗೆ 100 SPಗೆ 1,000 ರೂಪಾಯಿ, ಈ ತರ ಕೊಡ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಒಂದೇ ಸಲ 10 ಲಕ್ಷ 20 ಲಕ್ಷ ಕೊಡಲ್ಲ, IR ರ್ಯಾಂಕ್ ಕೊಡ್ತಾ ಹೋಗುತ್ತೆ. ಯು ಶುಡ್ ನೋ ಅಬೌಟ್ ಟ್ರೆಡಿಷನಲ್ ಮಾರ್ಕೆಟ್ ಅಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್. ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಬರೋದಾದ್ರೆ ನೋಡಿ, ಸಾಮಾನ್ಯವಾಗಿ ಇಲ್ಲಿ ರಾ ಮೆಟೀರಿಯಲ್ ಸಪ್ಲೈಯರ್, ಮ್ಯಾನುಫ್ಯಾಕ್ಚರ್, ಡಿಸ್ಟ್ರಿಬ್ಯೂಟರ್, ಹಾಗೇನೆ ಕಸ್ಟಮರ್. ಅಂದ್ರೆ ಇಲ್ಲಿ ಸುಮ್ಮನೆ ಬರ್ಲಿಲ್ಲ, ಇನ್ನೂ ಇದಾವೆ, ತುಂಬಾ ಇದಾವೆ. ಇಲ್ಲಿ ಒಂದು ಫ್ಯಾಕ್ಟ್ರಿ
ಫ್ಯಾಕ್ಟ್ರಿಯಿಂದ ಒಂದು ಎಕ್ಸಾಂಪಲ್ ಒಂದು ವಸ್ತು ಬಂತು ಅಂತ ಒಂದು ಸೋಪ್, ಆ ಸೋಪ್ 40 ರೂಪಾಯಿ, ಮಾರ್ಕೆಟ್ ಸೋಪ್ 40 ರೂಪಾಯಿ, ಬರೀ 5 ರೂಪಾಯಿ ತಯಾರಾಗತ್ತೆ, ಬರೀ 5 ರೂಪಾಯಿ ತಯಾರಾಗತ್ತೆ. ಆ ಸೋಪಿಗೆ ಬರೋಕ್ಕಿಂತ ಮುಂಚೆ ಮೇನ್ ಫ್ಯಾಕ್ಟ್ರಿಯಿಂದ CF ಸ್ಟಾಕು, ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರಿಟೇಲರ್, ಮಧ್ಯ ಅಡ್ವರ್ಟೈಸ್ಮೆಂಟ್, ಸೆಲೆಬ್ರಿಟಿ, ಟಿವಿ ಗಿವಿ ಎಲ್ಲ ಸೇರಿಸಿ ಎಲ್ಲಾ ಕಡೆಯಿಂದ ಲಾಸ್ಟ್ ರೇಟಲ್ಲಿ ಬಂದು ಕಸ್ಟಮರ್ ಬರ್ಬೇಕಾದ್ರೆ ಕಸ್ಟಮರ್ ಆಗ್ಬಿಡ್ತಾನೆ. ಸೊ ಹಾಗಾಗಿ ಇಲ್ಲಿ 5 ರೂಪಾಯಿ ಒಂದು 40 ರೂಪಾಯಿ ಕೊಡುತ್ತೆ. ಸೊ ಎಲ್ಲರಿಗೂ ಹಂಚಿಕೆ ಮಾಡ್ಬೇಕಲ್ಲ. ಸೊ ಹಾಗೇನೆ ನಮ್ಮ ಇಂಡಸ್ಟ್ರಿ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಒಂದು ಫ್ಯಾಕ್ಟ್ರಿ ಅಥವಾ ಒಂದು ಕಂಪನಿ ಥ್ರೂ ಮಧ್ಯೆ ಯಾವುದೇ ಮಾಧ್ಯಮಗಳಿಲ್ಲ, ನೀವೇ ಅದಕ್ಕೆ ಮಾಧ್ಯಮರು. ಸೊ ಹಾಗಾಗಿ ಈಗ ಎಲ್ಲರಿಗೂ ಹಂಚುವಂತ ಲಾಭಾಂಶನ ನಮ್ಗೆ ಕೊಡೋದ್ರಿಂದ ನಾವು ಹೆಚ್ಚು ಹೆಚ್ಚು ಆದಾಯ ಮಾಡ್ತೀವಿ, ಜೊತೆಗೆ ಬೇಗ ರ್ಯಾಂಕ್ ಆಗುತ್ತೆ, ಜೊತೆಗೆ ಟ್ರಿಪ್ ಅನ್ನ ಮಾಡ್ತೀವಿ, ಎಂಜಾಯ್ ಮಾಡ್ಕೊಂಡಿರ್ತೀವಿ. ಹೌದಲ್ವಾ? ತುಂಬಾ ಕಂಪ್ನಿ ಇದೆ ಸರ್, ಸುಮಾರು ಕಂಪ್ನಿ ಇದೆ ಸರ್. ನಿಮ್ದೇನ್ ಸ್ಪೆಷಲ್ ಸರ್? ನಿಮ್ದೇನ್ ಸ್ಪೆಷಲ್? ಹೌದಲ್ವಾ? ಸೊ ಹಾಗಾದ್ರೆ ಸ್ಪೆಷಲ್ ಅಂದಕ್ಕಂತ ಹೆಚ್ಚಾಗಿ ಸೊ ನಮ್ದು ರಿಸಲ್ಟ್ ಓರಿಯೆಂಟೆಡ್ ಇರ್ಬೋದು, ಓನ್ ಮ್ಯಾನುಫ್ಯಾಕ್ಚರ್ ಇರ್ಬೋದು, R&D ಇದೆ, ಸ್ವಂತ ಹೆಡ್ ಆಫೀಸ್, ಎಷ್ಟು ಕಡೆ ಸ್ವಂತ ಹೆಡ್ ಆಫೀಸ್ ಇಲ್ಲ, ಸ್ವಂತ ವೇರಸ್ ಇಲ್ಲ, MD ಮುಖ ನೋಡಿರ್ತಿಲ್ಲ, MD ಹೆಸರು ಗೊತ್ತಿರಕಲ್ಲ. ಸೊ ಹಾಗೇನೆ ವಾರ ಪೇಮೆಂಟ್ ಕೊಡುತ್ತೆ, ಜೊತೆಗೆ ಟ್ರಿಪ್ ಅನ್ನ ಹೇಳಿದ ತಕ್ಷಣ ಕರ್ಕೊಂಡು ಹೋಗುತ್ತೆ, ಆಫರ್ ಕೊಡುತ್ತೆ, ಆಫರ್ ಜೊತೆ ಎಂಜಾಯ್ಮೆಂಟ್ ಮಾಡಿಸುತ್ತೆ, ಜೊತೆಗೆ ಹಾರಿಗೆ ಕೊಡುತ್ತೆ, ಅದಕ್ಕಿಂತ ಹೆಚ್ಚಿಗೆ ಉದ್ಯೋಗ ಕೊಡುತ್ತೆ, ಹಾಗೆ ಅದಕ್ಕಿಂತ ಹೆಚ್ಚಿಗೆ ದೇಶ ಕಟ್ಟುವಂತ ಕೆಲಸ ಮಾಡ್ತಿದೀವಿ. ಹಾಗೆ ಈ ಹಲವಾರು ಹೇಳಂತ ಹೇಳಿದ್ವು, ಹಲವಾರು ಇದಾವೆ ಹೇಳಂತದ್ದು. ಸೊ ಹಾಗಾಗಿ ಸಮಯದ ಅಭಾವದಿಂದ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಂತೆ. ಓಕೆನಾ? ಈಗ ಕಮ್ ಟು ದು ಪಾಯಿಂಟ್. ಆದಷ್ಟು ಬೇಗ ಮುಗಿಸಿದೀನಿ. ಪಿಕ್ಚರ್ ಅಭಿ ಬಾಕಿ ಹೈ. ಎಸ್, ನಾನು ಬೇಗನೆ ಓಪನ್ ಮಾಡ್ತೀನಿ. ಒಂದು ನಿಮಿಷ. ಓಕೆ. ಸೊ ಹಾಗೇನೆ ಬೆಳಿಗ್ಗೆ ತುಂಬಾ ಜನ ವಾಯ್ಸ್ ನೋಟ್ ಹಾಕಿರಿ, ಸಾರ್ ಪಾಸು ಬೇಕು ಸಾರ್, ಪಾಸು ಬೇಕು ಸಾರ್, ಪಾಸು ಬೇಕು ಸಾರ್ ಅಂತ. ಪಾಸು ಇಲ್ಲ, ಪೇಲು ಇಲ್ಲ. ಯಾಕೆಂದ್ರೆ ಮೊನ್ನೆನೆ ಬಡ್ಕೊಂಡ್ರು ಹಾಕಿ ಹಾಕಿ ಅಂತ. ನಾವು ಪ್ರಿಯ ಮೇಡಮ್, ನಳಿನಿ ಮೇಡಮ್ ಎಲ್ಲ ವಾಯ್ಸ್ ನೋಟ್ ಹಾಕಿ ಫೋರ್ಸಬಲ್ ಮಾಡಿದ್ಕೆ ಏನೋ ಒಂಚೂರು ಮನ್ಸ್ಪಟ್ಟು ಬುಧವಾರ ಸಾರಿ ಸಂಡೇ ಅಂದ್ರು, ಸಂಡೆಯಿಂದ ಬುಧವಾರ ತನಕ ಎಕ್ಸ್ಟೆಂಡ್ ಅವಕಾಶ ಕೊಟ್ರು. ಈಗ ಮತ್ತೆ ಕೆಲವರು ಬೆಳಿಗ್ಗೆ ಸಾರ್ 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 ನಮ್ಮನೆ ಗೊತ್ತಾ ಅರ್ಜೆಂಟ್ ಆದಾಗ ಚೆಂಬಿಡಿ ಕೆಲಸ ಮಾಡ್ತಾರೆ. ಸೊ ಆಗ್ಲೇ ಬೇಡ್ಕೊಂಡು ಆಲ್ರೆಡಿ ಟಿಕೆಟ್ಗಳು ಇಲ್ಲ ಅಲ್ಲಿ, ಯಾಕೆಂದ್ರೆ ಸ್ಯಾಮಿನ ಕೂರ್ಸಕ್ ಆಗಲ್ಲ, ಯಾಕೆಂದ್ರೆ ಆಲ್ರೆಡಿ ಸೋಲೋ ದಿಂದ ಮತ್ತೆ ಅವಕಾಶ ಇಲ್ಲ ಅಂದ್ರು. ಸೊ ಹಾಗಾಗಿ ಇನ್ನೊಂದು ಅವಕಾಶನ ಸೊ ನಾನು ಎಲ್ಲರ ಪರವಾಗಿ ನಾನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸಂತೋಷ್ ಸರ್. ಸೊ 1 more ಚಾನ್ಸ್ ಅನ್ನ ಕೊಡಿ. ಸೊ ಒಂದ್ ದಿವಸ ಮಟ್ಟಿಗೆ ನಾಳೆ 12 ಗಂಟೆವರೆಗೂ ಒಂದು ಅವಕಾಶ ಮಾಡ್ಕೊಡಿ ನೋಡಿ, ಮೋಸ್ಟ್ ಆಫ್ ಆಲ್. ಸೊ ಸಾಧ್ಯವರ ನಿಮ್ಮ ಅನುಕೂಲ ತಕ್ಕಂತೆ. ಸೊ ಇದು ನನ್ನ ಅಭಿಪ್ರಾಯ, ಬೇರೆಯವ್ರ ಅಭಿಪ್ರಾಯನ ಹೇಳ್ಕೊಳ್ಳಿ. ಸೊ 1 more ಚಾನ್ಸ್ ಅನ್ನ ಅಕಸ್ಮಾತ್ ಕೊಟ್ರೆ, ನಾನಂತೂ ಕೊಡಲ್ಲ, ಸಂತೋಷ್ ಸರ್ ಕೊಟ್ರೆ ಬಳಸ್ಕೋಬಹುದು. ಸೊ ಅವಕಾಶ 99 ಭಾಗ ಇಲ್ಲ ಅಂದಿದ್ರೆ 1 ಚಾನ್ಸ್ ಆದ್ರೂ ಸಿಕ್ಕಿದ್ರೆ ಅಕಸ್ಮಾತ್ ನಿಮ್ಗೆ ಸೊ ಎಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಸೊ ಈ ಒಂದು 24ರ ಕಾರ್ಯಕ್ರಮ ಹೇಗಿರುತ್ತಂದ್ರೆ, ನಿಮ್ಮ ಜೀವನಮಾನದಲ್ಲೂ ಸೊ ಈ ತರ ಒಂದು ಭವ್ಯವಾದ ಒಂದು AC ಹಾಲ್ ನಲ್ಲಿ, ಅದು ಬೆಂಗಳೂರಿನಲ್ಲಿ ಇದೆ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆಂದ್ರೆ ಸರ್ ಪ್ರತಿ ಮಾಡ್ತಾರ ಸರ್ ಈವೆಂಟ್ ಮಾಡ್ತಾರ, ಹಂಗಲ್ಲ. ಈ ಸತಿ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಬಜೆಟ್ ಮೋಸ್ಟ್ ಆಫ್ ಆಲ್ 3 to 5 lakhs ಆಗ್ತದೆ, 3 to 5 lakhs ನಿಮಿರ್ತದೆ. ಜೊತೆಗೆ ಅವ್ರು ಏನ್ ಹೇಳ್ತಾರೆ ಅದೇ ತರ ಮಾಡಿದ್ದಾರೆ. ಅವತ್ತು ಚಿನ್ನ ಆಕ್ಚುಲಿ ತಗೋಬೇಕಾದ್ರೆ ಜಾಸ್ತಿ ಇತ್ತು, ಸುಮ್ನೆ ಅಕಸ್ಮಾತ್ ಒಂದು ಡೂಪ್ಲಿಕೇಟ್ ಮಾಡ್ತಾ ನೋ, ಏನ್ ಹೇಳ್ತಾರೆ ಅದನ್ನೇ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಿಮಗೆ 1 more ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಇಂಥ ಫಂಕ್ಷನ್ಸ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಲಕ್ಷಾಂತರ ಜನ ಮುಂದೆ ಕೊಡಕ್ಕಾಗಲ್ಲ, ಯಾಕೆಂದ್ರೆ ಇಂಥ ಫಂಕ್ಷನ್ ಮಾಡೋಕ್ಕೂ ಆಗಲ್ಲ. ಹಾಗಾದ್ರೆ ನಮ್ಮ ಸಂತೋಷ್ ಸರ್ ಅವರು ನೀವು ಕೊಡೋಂತ ಟಿಕೆಟ್ ಅಮೌಂಟ್ ಇದೆ ಈ ಒಂದು ಕಾರ್ಯಕ್ರಮ ಮಾಡಕ್ ಆಗ್ತಿಲ್ಲ. 1300 ಯಾವುದೇ ಕಾರಣಕ್ಕೂ ಆ ಹಾಲ್ ಸಿಗೋದಿಲ್ಲ. ನೀವು ಕೊಡೋಂತ ಅಮೌಂಟ್ ಲೆಕ್ಕ ಹಾಕೊಂಡ್ರೆ ಮಧ್ಯಾಹ್ನದ ಊಟ ಇರ್ಬೋದು, ನಿಮ್ಗೆ ಬರ್ತಕ್ಕಂತ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ಮಾಡ್ತಾರಲ್ಲ. ಸೊ ಹಾವು ಲೆಕ್ಕ ಹಾಕೊಂಡ್ರೆ ಅವ್ರಿಗೆ ಏನು ಉಳಿಯಲ್ಲ. ಖರ್ಚು ಇನ್ನೂ 2000 ಮೇಲ್ ದಾಟಿಸ್ತದೆ ಗೊತ್ತಾ. ಅವ್ರ ಕೈಯಿಂದ ಅವ್ರ ಕಿಸೆಯಿಂದ ಎಷ್ಟೋ ಕಡೆ ಸೊ ಎಕ್ಸ್ಟ್ರಾ ಅಮೌಂಟ್ ಅನ್ನ ಹಾಕಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ಕೊಡಂತ ಅಮೌಂಟ್ ಬರೀ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗುತ್ತೆ ಫ್ರೆಂಡ್ಸ್. ಆ ಮೂಮೆಂಟ್ ಇರ್ಬೋದು, ಹಾನರಿಂಗ್ ಇರ್ಬೋದು, ಮತ್ತೆ ಅಲ್ಲಿ ಸ್ಪೀಕರ್ ಇರ್ಬೋದು, ಮತ್ತೆ ಪ್ರತಿಯೊಂದಕ್ಕೂ ಪ್ರೊಜೆಕ್ಟರ್ ಇರ್ಬೋದು, ಪ್ರತಿಯೊಂದು ಲೆಕ್ಕ ಹಾಕೊಂಡಾಗ ಇಲ್ಲಿ
ಹೈಯೆಸ್ಟ್ ವೆಚ್ಚಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡೋಣ ಸರ್, ಇಂಥ ಫಂಕ್ಷನ್ಸ್ ನೋಡೋಣ, 1300 ಗ್ಯಾಸ್ ಬಂದ್ಬಿಡುತ್ತೆ ಅಂದ್ರೆ ಗ್ಯಾಸ್ ಬರುತ್ತೆ, ಹೊಟ್ಟೆ ಉಬ್ರ ಮಾಡ್ಕೊಂಡು ಬರುತ್ತೆ. ಯಾಕೆಂದ್ರೆ ಗ್ಯಾಸ್ ಬಂದ್ರೆ 1 ತಿಂಗಳು ಮಾಡ್ಕೋಬಹುದು ಅಷ್ಟೇ ರೀ, 1 ತಿಂಗಳು ಜೀವನ ಅಷ್ಟೇನೆ. ಆದ್ರೆ ನಿಮ್ಮ ಲೈಫ್ ಟೈಮ್ ಇನ್ಕಮ್ ಮಾಡ್ಕೋಬೇಕು, ಲೈಫ್ ಟೈಮ್ ನೀವು ದುಡಿಮೆ ಮಾಡ್ಕೋಬೇಕು, ಲೈಫ್ ಟೈಮ್ ನೀವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಪ್ರಿಯ ಮೇಡಮ್ ಇರ್ಬೋದು. ಹೆಂಗ್ ಮಾಡ್ಕೊಂಡೇರಿ, ಪ್ರತಿ ಫಂಕ್ಷನ್ಗೆ ಹೋದು, ಪ್ರತಿ ಫಂಕ್ಷನ್ ಯಾವ ಮಿಸ್ ಮಾಡಬಹುದು, ಹೋಗಿ 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 ಮೈಸೆಟ್ ಆಗಿ 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 ನಾನ್ ಮಾಡ್ಬೇಕು ನಮ್ ಕಿಚ್ಚು ಬಂದು ಏನ್ ಮಾಡುದು, ಸೊ ಇವತ್ತು ಕೆಲಸ ಮಾಡುದು, ಹೌದಲ್ವಾ? ಸೊ ಹಾಗಾಗಿ ಯಾವ ವ್ಯಕ್ತಿಯಿಂದ ಯಾವ ಮಾತಿಂದ ಯಾವ ರೀತಿ ಇನ್ಸ್ಪಿರೇಷನ್ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಯಾರ ಸ್ಪೀಚ್ ಅವ್ರಿಗೆ ಇಷ್ಟ ಆಗ್ಬೋದು ಹೇಳಕ್ಕಾಗಲ್ಲ. ನಾನ್ ಯಾಕೆ ಮಾಡಬಾರ್ದು, ನನ್ ಕೈಲಿ ಯಾಕೆ ಆಗಲ್ಲ, ಆ ಒಂದು ಸಂದರ್ಭ ಹೆಂಗಿರುತ್ತಂದ್ರೆ ನೀವ್ ಲಾಸ್ಟ್ ಮೂಮೆಂಟ್ ಬರ್ಬೇಕಾರೆ ಸೊ ಕಣ್ಣನ್ನ ಒದ್ದೆ ಮಾಡ್ಕೋತೀರ. ಅಷ್ಟು ಸೂಪರ್ ಡೂಪರ್ ಕಾರ್ಯಕ್ರಮ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಅಂತ ಹಿಸ್ಟಾರಿಕಲ್ ಡೇ. ಯಾಕೆ ಗೊತ್ತಾ, ನಮ್ಮಲ್ಲಿ 24ಕ್ಕಿಂತ ಹೆಚ್ಚು ಜನ ಮೋಸ್ಟ್ ಆಫ್ ಆಲ್ ಅಲ್ವಾ ಮೇಡಮ್, 24 ಜನಕ್ಕಿಂತ ಜಾಸ್ತಿ ಜನ ಸಿಲ್ವರ್ ಕ್ರೌನ್ ಅಚೀವರ್ ಆಗಿದ್ದಾರೆ. ಯಾಕೆಂದ್ರೆ ಸೊ ಅಂತ ಸಂದರ್ಭದಲ್ಲಿ ಜೊತೆಗೆ ಇಂಡಸ್ಟ್ರಿಯಲ್ಸ್ ಬರ್ಬೋದು, ಪ್ರತಿಯೊಂದು ಅವಕಾಶನ ನಿಮ್ಮನ್ನ ಒಳ್ಳೆ ವೇದಿಕೆಯಲ್ಲಿ ಅಂತ ಸಾವಿರಾರು ಜನ ಮುಂದೆ ನಿಮ್ಮನ್ನ ಕರೆದು ಸನ್ಮಾನ ಮಾಡ್ತಿದ್ದಾರೆ. ಇವತ್ತು ಆ ಸನ್ಮಾನ ನಿಮ್ಮ ಜೀವಮಾನದಲ್ಲಿ ಯಾವತ್ತು ಮಾಡದೇ ಇರ್ಬೋದು. ಆ ಒಂದು ಫೋಟೋ ಕಾಪಿಗಳು, ಆ ಅಕಸ್ಮಾತ್ ಒಂದು ವಿಡಿಯೋ ಎಲ್ಲಾದ್ರೂ ಅಕಸ್ಮಾತ್ ನಿಮ್ಮ ವಾಟ್ಸಪ್ ಮೂಲಕವಾಗಿ ನಿಮ್ಮ ಫ್ರೆಂಡ್ಸಿಗೋ ರಿಲೇಷನ್ಸಿಗೋ ಹೋದ್ರೆ ಹೆಂಗಿರುತ್ತೆ, ನೀನ್ ಬೆಳ್ಳಿ ಕಿಟ್ ಹಾಕೊಂಡ, ನೀನ್ ವಿನ್ ಆದ, ಇನ್ನು ಸುಮ್ನೆ ಹೋಗ್ತೀಯ ಬರ್ತೀಯ ಅನ್ಕೊಂಡಿದ್ದೆ ನಾನು. ಸೊ ಹಾಗಾಗಿ ನಿಮ್ಗೆ ಕೊಡೋಂತ ವ್ಯಾಲ್ಯೂ ಹೈ ಆಗತ್ತೆ. ಸೊ ಹಾಗಾಗಿ ಅದೊಂದು ಫೋಟೋ ಕಾಪಿ ನಿಮ್ಮನ್ನ 1 ವರ್ಷ ಮಾಡಿಸ್ಕೊಡುತ್ತೆ, 1 ವರ್ಷ ಮಾಡಿಸ್ಕೊಡುತ್ತೆ. ಅಲ್ಲಿಂದ ಮುಂದಕ್ಕೆ ಸರ್ ಸ್ಪೀಚ್ ಇರುತ್ತೆ, ಅಲ್ಲಿಂದ ಮುಂದಕ್ಕೆ ಅಷ್ಟು ಹೆಂಗಿರುತ್ತೆ ಅಂದ್ರೆ 2 ವರ್ಷ ಮಾಡಿಸ್ಕೊಡುತ್ತೆ. 2 ವರ್ಷ ಸ್ಪೀಡ್ ಹತ್ತೋತಿಲ್ಲ, ಮಿನಿಮಮ್ 2 ರಿಂದ 3 ರ್ಯಾಂಕ್ ಅಪ್ ಆಗುತ್ತೆ, ಅಷ್ಟು ಫಸ್ಟ್ ಮಾಡ್ತಾರೆ. ಕಾರ್ಯಕ್ರಮ ಅಂತೂ ಜಬರ್ದಸ್ತ್ ಬಿಡಿ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕಲು ಇಷ್ಟ ಬೇಗ ಮುಗಿತಾ, ಇಷ್ಟ ಬೇಗ ಕತ್ಲಾಯ್ತಾ, ಇಷ್ಟ ಬೇಗ 5 ಗಂಟೆ ಆಯ್ತಾ, 6 ಗಂಟೆ ಆಯ್ತಾ ಅನ್ಕೋಬೇಕು. ಆ ತರ ಇರುತ್ತೆ, ಎಲ್ಲೂ ಬೋರಿಂಗ್ ಆಗಲ್ಲ, ಅಷ್ಟು ಸೂಪರ್ ಡೂಪರ್ ಇರುತ್ತೆ.